ಸೌಂದರ್ಯ ಲಹರಿಯ ವ್ಯಾಖ್ಯಾನದ 2ನೇ ದಿನ. ಅಫಿಷಿಯಲ್ಲಾಗಿ ಇದು 4ನೇ ದಿನ ಆದರೂ ನಿನ್ನೆ ಪ್ರಾರಂಭ ಮಾಡಿದ್ರಿಂದ ಶ್ಲೋಕಗಳು ಇವತ್ತು 2ನೇ ದಿನ ಅಂತ ತಗೊಳ್ಳೋಣ. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಿನ್ನೆ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕನ ನಾವು ಅನುಸಂಧಾನ ಮಾಡಿದ್ವಿ. ಇವತ್ತು 2ನೇ ಶ್ಲೋಕ ತಗೊಳ್ಳೋಣ. 2ನೇ ಶ್ಲೋಕದ ಪ್ರಕಾರ ಆದಿಶಂಕರವರು ಹೇಳೋದು, ಪ್ರಸಂಗ ಹೇಳಿಬಿಡ್ತೀನಿ. ತ್ರಿಮೂರ್ತಿಗಳ ಮೇಲೆ ಜಗನ್ಮಾತೆಯ ಪಾದಧೂಳಿನ ಮಹಿಮೆ, ಭಗವತಿಯ ಪಾದದ ಧೂಳು, ಇದು ತುಂಬ ಮುಖ್ಯವಾದ ಒಂದು ರನ್ನಿಂಗ್ ಪರ್ಸ್ಪೆಕ್ಟಿವ್ ಇನ್ ಸೌಂದರ್ಯ ಲಹರಿ. ಭಗವತಿಯ ಪಾದ ಚರಣಾರವಿಂದ, ಪ್ರತಿಯೊಂದು ಶ್ಲೋಕದಲ್ಲೂ ಭಗವತಿಯ ಚರಣಾರವಿಂದದ ಬಗ್ಗೆ ಒಂದು ಮಾತು ಬಂದೇ ಬರುತ್ತೆ. ಭಗವತಿಯ ಪಾದದ ಮಹಿಮೆ ಹಾಗೂ ಭಗವತಿಯ ಪಾದದ ಧೂಳು. ಈ ಧೂಳು ತ್ರಿಮೂರ್ತಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಅದು 2ನೇ ಶ್ಲೋಕ. 3ನೇ ಶ್ಲೋಕ, ಇದೇ ಭಗವತಿಯ ಪಾದದ ಧೂಳು ನಮ್ಮಂಥ ಮಾನವರ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ. ಮೊದಲನೇ ಶ್ಲೋಕ ಜಗತ್ತಿನ ಸೃಷ್ಟಿ, ಶಿವಶಕ್ತಿಯರ ಐಕ್ಯ, ತ್ರಿಮೂರ್ತಿಗಳ ಒಂದು ಕೆಲಸ, ಅವರ ದೇವತೆಗಳು, ನಾವು ಜೀವಾತ್ಮರು. ಜೀವಾತ್ಮರಾದ ನಮಗೆ ಅಕೃತ ಪುಣ್ಯವಿಲ್ಲದಿದ್ದರೆ ದೇವಿಯನ್ನು ನಮಸ್ಕರಿಸುವ ಭಾಗ್ಯ ಹೇಗೆ ಸಿಗುತ್ತೆ ಅನ್ನೋದು ಮೊದಲನೇ ಶ್ಲೋಕ. 2ನೇ ಶ್ಲೋಕ ಮತ್ತೆ ತ್ರಿಮೂರ್ತಿಗಳದು, ಯಾಕಂದರೆ ತ್ರಿಮೂರ್ತಿಗಳು ದೇ ಆರ್ ದ ಆಫೀಸ್ ಬೇರರ್ಸ್ ಹೆಡ್ಸ್. ಬೇರೆ ದೇವತೆಗಳ ಹೇಳದೇ ಇದ್ದರೂ ತ್ರಿಮೂರ್ತಿಗಳಿಗೆ ಏನು ಹೇಳ್ತೇವೋ ಅದು ಬೇರೆ ದೇವತೆಗಳಿಗೂ ಅಪ್ಲೈ ಆಗುತ್ತೆ ಅನ್ನೋ ಒಂದು ಪರ್ಸ್ಪೆಕ್ಟಿವಿಂದ ತ್ರಿಮೂರ್ತಿಗಳಿಗೆ ಅವರು ಕೆಲಸ ಮಾಡಬೇಕಾದ್ರೆ ಭಗವತಿ ಏನು ಕೊಡ್ತಾಳೆ, ಏನು ಕೊಡಲ್ಲ ಅವಳು, ಅವಳ ಪಾದದ ಧೂಳು ಸಾಕು. ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವುದಕ್ಕಾಗಿ ಅನಂತ ಶಕ್ತಿ ಸಂಪನ್ನರಾದ ತ್ರಿಮೂರ್ತಿಗಳಾದ ಪರಮೇಶ್ವರರಾದ ಬ್ರಹ್ಮ, ವಿಷ್ಣು ಹಾಗೂ ಹರರು ಕೂಡ ಭಗವತಿ ನಿನ್ನನ್ನೇ ಅವಲಂಬಿಸಿ ಇದ್ದಾರೆ. ನಿನ್ನ ಪಾದದ ಧೂಳಿನ ರಜಃಕಣಗಳನ್ನು ಬ್ರಹ್ಮನು ಶೇಖರಿಸಿ ಒಟ್ಟುಗೂಡಿಸಿ ಬ್ರಹ್ಮಾಂಡವನ್ನು ರಚಿಸುತ್ತಾನೆ. ಹಾಗೆ ವಿಷ್ಣುವಿಗೆ ನಾವು ಶೇಷಶಾಯಿ ಅಂತ ಕರಿತೀವಿ. ಆದಿಶೇಷನ ಮೇಲೆ ಮಲಗಿರುವವನನ್ನು ಶೇಷಶಾಯಿ. ಈ ಶೇಷಶಾಯಿಯು ಹೀಗೆ ರಚಿಸಲ್ಪಟ್ಟ ಪ್ರಪಂಚಾಕಾರದ, ಪ್ರಪಂಚವೆನ್ನುವ ಆಕಾರವನ್ನು ಹೊಂದಿರುವ ನಿನ್ನ ಪಾದದ ಧೂಳಿನ ಕಣವನ್ನು, ಅರ್ಥಾತ್ ಬ್ರಹ್ಮಾಂಡವನ್ನು ತನ್ನ ಸಾವಿರಾರು ಹೆಡೆಗಳಿಂದ ಹೇಗೋ ಕಷ್ಟಪಟ್ಟು ಹೊರುತ್ತಾನೆ. ಹೀಗೆ ರಚಿಸಿ ಸಂರಕ್ಷಿಸಲ್ಪಟ್ಟ ಬ್ರಹ್ಮಾಂಡವೆನ್ನುವ, ವಿಶ್ವವೆನ್ನುವ, ಸಂಸಾರವೆನ್ನುವ ಈ ಧೂಳಿನ ಕಣವನ್ನೇ ಹರನು ಪ್ರಳಯ ಕಾಲದಲ್ಲಿ, ನೆನ್ನೆ ಹೇಳ್ತಾ ಇದ್ವಲ್ಲ, ಪ್ರಳಯ ಕಾಲದಲ್ಲಿ ಪುಡಿ ಮಾಡಿ ಭಸ್ಮವನ್ನಾಗಿ ಮಾಡಿಕೊಂಡು, ಮುಖ್ಯ ಇದು, ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನು, ಅಂದರೆ ಭಗವತಿಯ ಪಾದದ ರಜಕಣವನ್ನು ಪುಡಿ ಮಾಡಿ ಭಸ್ಮ ಮಾಡಿ ತನ್ನ ಮೈಗೆಲ್ಲ ಲೇಪಿಸಿಕೊಳ್ಳುತ್ತಾನೆ. ಇದು ಕಾವ್ಯ ಎಂದು ಆಚಾರ್ಯರು, ಶಂಕರ ಭಗವತ್ಪಾದರು
ಈ ಸೌಂದರ್ಯ ಲಹರಿ 2ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮೂಲ ಶ್ಲೋಕಕ್ಕೆ ಹೋದರೆ, ತನೀಯಾಂ ಸಂ ಪಾಂಸುಂ ತವ ಚರಣ ಪಂಕೇ ರುಹಭವಂ ವಿರಿಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನ್ ಅವಿಕಲಂ ವಹತ್ಯೇನಂ ಶೌರಿಹಿ ಕಥಮಪಿ ಸಹಸ್ರೇಣ ಶಿರಸಾಂ ಹರಃ ಸಂಕ್ಷುಧ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಪ್ರತಿಪದಾರ್ಥ ನೋಡಿದಾಗ, ಓ ಭಗವತಿಯೇ ಅಂತ ಆದಿಶಂಕರ ಸ್ತುತಿ ಮಾಡ್ತಾ ಇದ್ದಾರೆ. ಹೇ ಭಗವತಿಯೇ, ವಿರಿಂಚಿಹಿ ಬ್ರಹ್ಮನು, ಇಲ್ಲಿ ವಿರಿಂಚ ಅಥವಾ ವಿರಿಂಚಿ ಎರಡು ಹೇಳ್ತಾರೆ. ವಿರಿಂಚ ಎನ್ನುವ ಅಕಾರಾಂತ ಪುಲ್ಲಿಂಗ ಪ್ರಯೋಗವೂ ಉಂಟು. ತವ ನಿನ್ನ ಚರಣ ಪಂಕೇರುಹಭವಂ ಪಾದ ಪದ್ಮಗಳಲ್ಲಿ ಇರುವ ತನೀಯಾಂಸಂ ಅತ್ಯಂತ ಸೂಕ್ಷ್ಮವಾದ ಪಾಂಸುಂ ಧೂಳಿನ ಕಣವನ್ನು ಸಂಚಿನ್ವನ್ ಶೇಖರಿಸುತ್ತಾ ಲೋಕಾನ್ ಚತುರ್ದಶ ಲೋಕಗಳನ್ನು ಅವಿಕಲಂ ಪರಸ್ಪರ ಒಂದಕ್ಕೊಂದು ಸೇರದಂತೆ ವಿರಚಯತಿ ಸೃಷ್ಟಿಯನ್ನು ಮಾಡುತ್ತಾನೆ. ಹೀಗೆ ಸೃಷ್ಟಿ ಮಾಡಲ್ಪಟ್ಟ ಬ್ರಹ್ಮಾಂಡವನ್ನು ಶೌರಿಹಿ ವಿಷ್ಣುವು, ಇಲ್ಲಿ ಶೌರಿ ಅನ್ನೋ ಪದನ ಉಪಯೋಗಿಸಿದ್ದಾರೆ. ಅದನ್ನು ಮುಂದೆ ನೋಡೋಣ, ಯಾತಕ್ಕೆ ಶೌರಿ ಅಂತ ಕರೆದ್ರು ವಿಷ್ಣುವನ್ನು. ಏನಂ ಈ ಚತುರ್ದಶ ಲೋಕಗಳನ್ನು ಶಿರಸಾಂ ಸಹಸ್ರೇಣ ತನ್ನ 1000 ಶಿರಗಳಿಂದ ಕಥಮಪಿ ತುಂಬ ಕಷ್ಟಪಟ್ಟು ವಹತಿ ಹೊರುತ್ತಾನೆ. ಹೀಗೆ ಸಂರಕ್ಷಿಸಲ್ಪಟ್ಟ ವಿಷ್ಣುವಿನಿಂದ ಸಂರಕ್ಷಿಸಲ್ಪಟ್ಟ ಬ್ರಹ್ಮಾಂಡವನ್ನು ಹರನು ಏನಂ ಈ ಚತುರ್ದಶ ಲೋಕಗಳನ್ನು ಸಂಕ್ಷುಭ್ಯ ಅಥವಾ ಸಂಕ್ಷುದ್ಧ್ಯ, ಧ್ಯ ಅಥವಾ ಭ್ಯ ಎರಡು ಪಾಠಾಂತರ ಇದೆ, ಪುಡಿ ಮಾಡಿ ಭಸಿತೋದ್ಧೂಲನ ವಿಧಿಂ ಭಸ್ಮಲೇಪನ ಕಾರ್ಯವನ್ನು ತನ್ನ ದೇಹಕ್ಕೆ ಭಜತಿ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಆದಿಶಂಕರರು ಏನು ಹೇಳ್ತಾ ಇದ್ದಾರೆ, ಭಾವಾರ್ಥ ನೋಡಿದಾಗ, ಹೇ ಭಗವತಿಯೇ, ಬ್ರಹ್ಮದೇವನು ನಿನ್ನ ಚರಣ ಕಮಲಗಳಿಂದ ಉತ್ಪನ್ನವಾಗುವ ಅತ್ಯಂತ ಸೂಕ್ಷ್ಮವಾದ ರಜಃಕಣಗಳನ್ನು ಏಕೀಕೃತ ಮಾಡಿ, ಅಂದರೆ ಶೇಖರಣೆ ಮಾಡಿ, ಸ್ಥಾವರ ಜಂಗಮ ರೂಪಾತ್ಮಕವಾದ ಚತುರ್ದಶ ಲೋಕಗಳನ್ನು ವಿಶದವಾಗಿ ನಿರ್ಮಾಣ ಮಾಡುತ್ತಾನೆ. ಅರ್ಥಾತ್ ಪ್ರಳಯ ಪರ್ಯಂತವಾಗಿ ಇದರ ನಾಶವು ಆಗಬಾರದು ಎಂದು ಈ ಪ್ರಕಾರದ ಜಾಗರೂಕತೆಯಿಂದ ರಚನೆಯನ್ನು ಮಾಡುತ್ತಾನೆ. ಹೇ ಭಗವತಿಯೇ, ಅದೇ ಚತುರ್ದಶ ಲೋಕಾತ್ಮಕವಾದ ರಜಃಕಣವನ್ನು ಅಥವಾ ರಜಃಕಣಗಳನ್ನು ಶೇಷನು ಅರ್ಥಾತ್ ಶೌರಿಯು ತನ್ನ ಸಹಸ್ರ ಹೆಡೆಗಳ ಮೇಲೆ ಹೇಗೋ ಕಷ್ಟಪಟ್ಟು ಧಾರಣೆ ಮಾಡುತ್ತಾನೆ. ಅದೇ ಚತುರ್ದಶಾತ್ಮಕವಾದ ಲೋಕರೂಪದ ಸೂಕ್ಷ್ಮ ರಜಃಕಣಗಳನ್ನು ಮರ್ದನದ ಮೂಲಕ ಭಸ್ಮ ಮಾಡಿ ಲೋಕಗಳನ್ನು ಹರಣ ಮಾಡುವ ಹರನು ತನ್ನ ಅಂಗಗಳ ಮೇಲೆ ಭಸ್ಮದ ಲೇಪನವನ್ನು ಮಾಡಿಕೊಳ್ಳುತ್ತಾನೆ. ಇಲ್ಲಿ ಆದಿಶಂಕರರು ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಹೇಳುತ್ತಾ, ಈ ಆಫೀಸ್ ಬೇರರ್ಸ್ ಅಂತ 3 ಜನ ತ್ರಿಮೂರ್ತಿಗಳು ಯಾರಿದ್ದಾರೆ ಅವರ ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಹೇಳೋದ್ರ ಜೊತೆ ಇವ್ರಿಗೆ ಈ ಕೆಲಸ ಮಾಡಬೇಕಾದ್ರೆ ದ ಸೋರ್ಸ್ ಈಸ್ ಅಮ್ಮ, ನೀನೇನು ಮಾಡಬೇಕಾಗಿಲ್ಲ, ನೀನೇನು ಕೊಡಬೇಕಾಗಿಲ್ಲ, ನಿನ್ನ ಪಾಡಿಗೆ ನೀನಿದ್ದೀಯೇ. ನಿನ್ನ ಪಾದದಲ್ಲಿ ಇರುವ, ನಿನ್ನ ಕಾಲುಗಳಿಗೆ ಅಂಟಿರುವ ಸಣ್ಣ ಪಾರ್ಟಿಕಲ್, ಆ ಪಾರ್ಟಿಕಲ್ನ ತಗೊಂಡು ಶೇಖರಣೆ ಮಾಡಿ ಬ್ರಹ್ಮಾಂಡನ ರಚನೆ ಮಾಡ್ತಾನೆ. ಇದು ಕಾವ್ಯ. ಇಟ್ ಡಸ್ ನಾಟ್ ಮೀನ್ ದಟ್ ಇನ್ ರಿಯಾಲಿಟಿ ಇಟ್ ಈಸ್ ಸೋ. ಅಂದರೆ ಭಗವತಿಗೆ ಎಷ್ಟು ಉನ್ನತವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಆದಿಶಂಕರರು.
ಬ್ರಹ್ಮಾಂಡ ಜನನಿ ಈ ಭಗವತಿಯು ನೆನ್ನೆ ಹೇಳಿದ ಹಾಗೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಎನ್ನುವ ಈ ಭಗವತಿಯ ಮಹಾತ್ಮೆ ಎಷ್ಟು ದೊಡ್ಡದು. ನಾವು ಅವಳನ್ನು ಜಗನ್ಮಾತೆ ಅಂತ ಕರೆದ ಮೇಲೆ ತ್ರಿಮೂರ್ತಿಗಳಿಗೂ ಅವಳು ಜಗನ್ಮಾತೆ ಆಗಲೇಬೇಕಲ್ಲ. ತ್ರಿಮೂರ್ತಿಗಳಿಗೂ ಜಗನ್ಮಾತೆ ಆದ ಮೇಲೆ ಅವಳಲ್ಲಿರುವ ನಾವು ನಮ್ಮ ತಾಯಿಯಿಂದ, ನಮ್ಮ ತಾಯಿಯ ದೇಹದಿಂದ ನಾವು ರಚಿತವಾಗಿದ್ದೇವೆ ಅಲ್ವಾ. ನಮ್ಮ ತಾಯಿಗೆ ನಮ್ಮ ಪ್ರತಿಯೊಂದು, ನಮ್ಮ ದೇಹದಲ್ಲಿರುವ ಪಂಚಭೂತದ ಪ್ರತಿಯೊಂದು ಕಣವನ್ನು ನಮ್ಮ ತಾಯಿಗೆ ನಾವು ವಿ ಓ ಇಟ್ ಟು ಹರ್. ಹಾಗೆ ತ್ರಿಮೂರ್ತಿಗಳು ಕೂಡ ಅವರ ದೇಹದ ಪಂಚಭೂತಗಳಿಗೆ ದೇವಿಯೇ ಅದನ್ನು ಮಾಡಿರಬೇಕು. ಜೊತೆಗೆ ಬ್ರಹ್ಮಾಂಡದ ಪ್ರತಿಯೊಂದು ಕಣವನ್ನು ಭಗವತಿಯಿಂದಲೇ ತಗೋಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಹೇಗೆ ನಾವು ನಮ್ಮ ಪಂಚಭೂತಗಳನ್ನು ನಮ್ಮ ತಾಯಿಯಿಂದ ನಾವು ಎರವಲು ಪಡೆದಿದ್ದೇವೋ, ಹಾಗೆ ತ್ರಿಮೂರ್ತಿಗಳು ಕೂಡ ಅವರ ದೇಹದ ಪಂಚಭೂತಗಳನ್ನು ಭಗವತಿಯಿಂದನೇ ತಗೊಂಡಿರಬೇಕು. ಅವರಿಗೆ ಅವರ ದೇಹದ ಪಂಚಭೂತಗಳ ಮೇಲೆ ಕಂಟ್ರೋಲ್ ಇಲ್ಲ, ಅದನ್ನು ದೇವಿಯಿಂದ ತಗೊಂಡ್ಮೇಲೆ ಬ್ರಹ್ಮಾಂಡ ಸೃಷ್ಟಿ ಮಾಡೋಕ್ಕೆ ಎಲ್ಲಿಂದ ಅವ್ರು ತರ್ತಾರೆ? ಅದು ಕೂಡ ದೇವಿಯಿಂದನೇ ಬರಬೇಕಲ್ವಾ. ಅದನ್ನು ಹೇಳ್ತಾ ಇದ್ದಾರೆ. ಆದರೆ ದೇವಿಯ ಪಾದದ ಧೂಳಿನ ಕಣದಿಂದ ಬ್ರಹ್ಮಾಂಡ ರಚನೆಯಾಗಿದೆ ಅನ್ನೋ ಪಾಯಿಂಟ್ ಸಿಗ್ನಿಫಿಕೆಂಟ್ ಆಗುತ್ತೆ. ಯಾಕೆ? ಇದು ಮುಂದೆ ಬರುತ್ತೆ. ಇವಾಗ ಒಂದು ಹಿಂಟ್ ಕೊಡ್ತೀನಿ. ಹಿಂಟ್ ಅಂದರೆ ಅಲ್ಲಿ ಗಿವ್ ಒಂದು ಪಾಯಿಂಟರ್ ಕೊಟ್ಟಿರ್ತೀನಿ. ಆ ಪಾಯಿಂಟರ್ ಮುಂದೆ ಬೇಕಾಗತ್ತೆ. ಒಂದು ಶ್ಲೋಕ, 8ನೇ ಶ್ಲೋಕ. ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾಮಣಿ ಗೃಹೆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಅಂತ ಒಂದು ಶ್ಲೋಕ ಇದೆ. ಈ ಶ್ಲೋಕ ಹೇಳುತ್ತೆ ಸಾಧಕನ ಸಹಸ್ರಾರ ಪದ್ಮ. ಇಲ್ಲಿ ದೇವಿ ಸುಧಾ, ಇದು ಸುಧಾ ಸಿಂಧು ಅಂದರೆ ಅಮೃತ ಸಾಗರ. ಇಲ್ಲಿ ದೇವಿ ಮಣಿದ್ವೀಪ, ಕದಂಬ ವನದಿಂದ ಸುತ್ತುವರಿಯಲ್ಪಟ್ಟ ಮಣಿದ್ವೀಪ, ಸುಧಾಸಾಗರದಲ್ಲಿರುವ ಮಣಿದ್ವೀಪದಲ್ಲಿ ಒಂದು ಚಿಂತಾಮಣಿ ಗೃಹದಲ್ಲಿ ಶಿವ ಅಥವಾ ಶಿವ ಆಕಾರದ ಮಂಚದ ಮೇಲೆ ಪರಮಶಿವನೆಂಬ ಸುಪ್ಪತ್ತಿಗೆಯ ಮೇಲೆ ನೀನು ಆಸೀನಳಾಗಿದ್ದೀಯೆ. ಆ ಮಂಚಕ್ಕೆ 4 ಕಾಲುಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ, ಈಶ್ವರ ರುದ್ರ ಅನ್ನುವ 4 ಕಾಲುಗಳು. ಅದಕ್ಕೆ ಅವಳಿಗೆ ಪಂಚಪ್ರೇತಾಸನಾಸೀನ ಅನ್ನೋ ಹೆಸರಿದೆ, ಪಂಚಬ್ರಹ್ಮ ಸ್ವರೂಪಿಣಿ. ಸೊ ಈ ರೀತಿಯಲ್ಲಿ ನೀನು ಕುಳಿತಿದ್ದೀಯೆ. ಎಲ್ಲಿ? ನನ್ನ ತಲೆಯ ಮೇಲೆ. ನನ್ನ ತಲೆಯ ಮೇಲೆ ನೀನು ಕುಳಿತಿದ್ದೀಯೆ ಅಂದರೆ ನನ್ನ ತಲೆಯ ಮೇಲೆ ಏನಿದೆ? ಈ ಸುಧಾ ಸಿಂಧುವೆ ಒಂದು ಮಧ್ಯದಲ್ಲಿ ಒಂದು ಬೈಂದವ ಸ್ಥಾನ ಅಂತಿದೆ, ದ ಸೆಂಟರ್ ಪ್ಲೇಸ್ ಆಫ್ ದ ಸಹಸ್ರಾರ ಚಕ್ರ. ಯಾಕಂದರೆ ಇದು 9ನೇ ಶ್ಲೋಕದಲ್ಲೆಲ್ಲ ಬರುತ್ತೆ, ಇಂಪಾರ್ಟೆಂಟ್ ಇದು ನಮಗೆ. ನಮ್ಮ ಕುಂಡಲಿನಿ ನೆನ್ನೆ ಹೇಳ್ತಿದ್ನಲ್ಲ, ಸೂಕ್ಷ್ಮತಮ ರೂಪ ಕುಂಡಲಿನಿ ಸ್ವರೂಪ ಅಂತ ಬಂದಾಗ, ನಮ್ಮ ನಿರ್ಗುಣ ಸ್ವರೂಪದಲ್ಲಿ ನಾವು ನಿಂತ್ಕೊಂಡು ಅರ್ಥ ಮಾಡಿಕೊಂಡಾಗ, ಇಲ್ಲಿ ಬೈಂದವ ಸ್ಥಾನ ಬ್ರಹ್ಮರಂಧ್ರ, ದ ಸುಷುಮ್ನಾ ನಾಡಿ ಕಮ್ಸ್ ಆ್ಯಂಡ್ ಜಾಯಿನ್ಸ್ ಹಿಯರ್, ಸಹಸ್ರಾರ ಚಕ್ರ. ಆ ಜಾಗದಲ್ಲಿ, ಆ ಬೈಂದವ ಸ್ಥಾನದಲ್ಲಿ ಅವಳು ಇದ್ದಾಳೆ. ಹೇಗೆ ಇದ್ದಾಳವಳು ಅಂತ ನೋಡಿದಾಗ, ಈ ಬೈಂದವ ಸ್ಥಾನವೇ ಶ್ರೀಚಕ್ರದ ಬೈಂದವ ಸ್ಥಾನ, ಶ್ರೀಚಕ್ರದ ಸೆಂಟ್ರಲ್ ಪಾಯಿಂಟ್. ಆ್ಯಂಡ್ ದಿಸ್ ಸೆಂಟ್ರಲ್ ಪಾಯಿಂಟ್ ಆ್ಯಕ್ಚುಲಿ ಕೋಯಿನ್ಸೈಡ್ ವಿತ್ ಈಚ್ ಅದರ್. ಅಂದರೆ ನನ್ನ ಸಹಸ್ರಾರ ಚಕ್ರವೇ ಶ್ರೀಚಕ್ರ, ನನ್ನ ಸಹಸ್ರಾರ ಪದ್ಮವೇ ಶ್ರೀಚಕ್ರ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಪಾಯಿಂಟ್. ನಿಮಗೆ ಒಂದು ಹಿಂಟ್ ಕೊಡ್ತೀನಿ. ನೀವು ಲಲಿತಾ ತ್ರಿಪುರ ಸುಂದರಿಯ ಪಿಕ್ಚರ್ ನೋಡಿದರೆ ಅವಳ ಕಾಲಿನ ಕೆಳಗೆ ಶ್ರೀಚಕ್ರ ಇರುತ್ತೆ, ನೋಡಿದ್ದೀರಾ ಅಲ್ವಾ? ಕರೆಕ್ಟಾ? ಅದೇ ಇಲ್ಲಿ ಹಿಂಟು. ಅವಳ ಕಾಲಿನ ಕೆಳಗೆ ಶ್ರೀಚಕ್ರ ಇದೆ ಅಂದರೆ ಆ ಶ್ರೀಚಕ್ರ ಎಲ್ಲಿದೆ? ನನ್ನ ತಲೆ ಮೇಲಿದೆ. ನನ್ನ ತಲೆ ಸುಧಾ ಸಿಂಧು, ಇಲ್ಲಿ ಶ್ರೀಚಕ್ರವಿದೆ ಅಂದರೆ ಅವಳ 2 ಕಾಲು ನನ್ನ ತಲೆಯ ಮೇಲಿದೆ. ಅಂದರೆ ಶಿ ಸಿಟ್ಸ್ ಆರ್ ಸ್ಟ್ಯಾಂಡ್ಸ್, ಅವಳ 2 ಕಾಲುಗಳನ್ನು ನನ್ನ ತಲೆ ಮೇಲೆ ಇಟ್ಟಿರ್ತಾಳೆ. ಅದಕ್ಕೆ ನಾವು ದೇವಿಯ ಪಾದನ ನಾವು ಪೂಜೆ ಮಾಡೋದು ಯಾಕೆ?
ಶ್ರೀರಾಮನ ಪಾದುಕೆಗಳನ್ನು ಭರತ ತಲೆಯ ಮೇಲೆ ಹೊತ್ತುಕೊಂಡು ಹೋದ ಅಷ್ಟೇ. ಸೊ ಭಗವತಿಯ ಪಾದವು ನನ್ನ ತಲೆಯ ಮೇಲೆ ಇದೆ ಎಂದು ನಾನು ಯಾವಾಗಲೂ ಭಾವಿಸಿ ಭಗವತಿಯನ್ನು ಪೂಜೆ ಮಾಡಬೇಕು ಎನ್ನುವ ಒಂದು ಸೂಕ್ಷ್ಮದ ಧ್ವನಿಯನ್ನು 2ನೇ ಶ್ಲೋಕದಲ್ಲಿ ಇಟ್ಟು ಹೇಳ್ತಾ ಇದ್ದಾರೆ. ತಾಯಿ ತ್ರಿಮೂರ್ತಿಗಳೂ ಕೂಡ ನಿನ್ನ ಪಾದಕ್ಕೆ ಅವರ ಕಿರೀಟಗಳನ್ನು ಇಡ್ತಾರೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ತ್ರಿಮೂರ್ತಿಗಳೂ ಕೂಡ ಅವರ ಸಹಸ್ರಾರ ಚಕ್ರದಲ್ಲಿ ನಿನ್ನ ಪಾದಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ತಾಯೇ. ಆ ಕಾರಣಕ್ಕಾಗಿ ನಿನ್ನ ಪಾದ ಧೂಳಿನ ಒಂದು ರಜಕ್ಕಣವೇ ಸಾಕು ಇಡೀ ಬ್ರಹ್ಮಾಂಡದ ರಚನೆಗೆ. ಇದು ಒಂದು ಪಾಯಿಂಟ್. ದಟ್ ಮೀನ್ಸ್ ನಮಗೆ ತ್ರಿಮೂರ್ತಿಗಳಿಗೆ ಹೇಗೆ ದೇವಿಯ ಪಾದದ ಆಕ್ಸೆಸ್ ಇದೆಯೋ ನಮಗೂ ಕೂಡ ದೇವಿಯ ಪಾದದ ಒಂದು ಆಕ್ಸೆಸ್ ಇದೆ. ಎಲ್ಲಿ? ನನ್ನ ಸಹಸ್ರಾರ ಕಮಲದಲ್ಲಿ. ಇದು ಸೀಕ್ರೆಟ್ ಸೌಂದರ್ಯ ಲಹರಿದು. ಒಂದೊಂದೇ ಎಲ್ಲ ಶ್ಲೋಕದಲ್ಲೂ ಇದು ಒಂದು ಧ್ವನಿ ರೂಪದಲ್ಲಿ ಸೈಲೆಂಟಾಗಿ ಬಂದು ಕೂತ್ಕೊಳ್ಳುತ್ತೆ. ಯಾರು ಇದನ್ನು ಹೇಳಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಲಿಂಕ್ ಆಗ್ತಿದೆಯಾ? ಸೊ ಯಾಕೆ ಒಬ್ಬ ಚಿತ್ರಕಾರ ಲಲಿತಾ ತ್ರಿಪುರ ಸುಂದರಿಯ ಕಾಲಿನ ಕೆಳಗಡೆ ಶ್ರೀಚಕ್ರ ಇಟ್ಟರು ಅಂದರೆ ಇದೆ ನಿರ್ಗುಣ ರೂಪದ ಒಂದು ಅಭಿಪ್ರಾಯವನ್ನು, ಪರ್ಸ್ಪೆಕ್ಟಿವನ್ನು ಸಗುಣ ರೂಪಕ್ಕೆ ತಂದಾಗ ಒಂದು ಪಿಕ್ಚರ್ ಆಗಿ ಹೀಗೆ ಹೊರಹೊಮ್ಮತ್ತು. ಬ್ರಹ್ಮಾಂಡವೇ ಶ್ರೀಚಕ್ರವಾಯಿತು ಅಂದರೇನು? ಬ್ರಹ್ಮಾಂಡವು ನಿನ್ನ ಪಾದ ಧೂಳಿನ ಕಣದಿಂದ ಬ್ರಹ್ಮಾಂಡವಾಗಿ ನಿನ್ನ ಕಾಲಿನ ಹತ್ರನೇ ಶ್ರೀಚಕ್ರ ರೂಪವಾಗಿ ಕೂತಿದೆ. ಅದನ್ನೇ ಪಿಕ್ಚರಲ್ಲಿ ಬಿಡಿಸಿದ್ದಾರೆ ಅವರು. ಶ್ರೀಚಕ್ರನ ಇಟ್ಟಿದ್ದಾರೆ ಅಂದರೆ ಇಡೀ ಬ್ರಹ್ಮಾಂಡನೇ ಅವಳ ಕಾಲಿನ ಕೆಳಗೆ ಕೂರಿಸಿದ್ದಾರೆ ಅಲ್ಲಿ ಪಿಕ್ಚರ್ನಲ್ಲಿ ಅಂತ ಅರ್ಥ. ಆ ಬ್ರಹ್ಮಾಂಡ ಪಿಂಡಾಂಡ ಎರಡು ಒಂದೇ ಅಂದರೆ ಇಡೀ ಬ್ರಹ್ಮಾಂಡವೇ ಶ್ರೀಚಕ್ರ. ಹಾಗೆ ಅದೇ ಶ್ರೀಚಕ್ರ ನನ್ನ ಸಹಸ್ರಾರ ಚಕ್ರದಲ್ಲಿದೆ ಅಂದರೆ ನನ್ನ ಸಹಸ್ರಾರ ಚಕ್ರದ ಆಕ್ಸೆಸ್ ನನಗೆ ಸಿಕ್ಕಿದರೆ ಇಡೀ ಬ್ರಹ್ಮಾಂಡದ ಆಕ್ಸೆಸ್ ಸಿಕ್ಕಿದಂಗೆ. ಅದಕ್ಕೆ ಅವನು ಬ್ರಹ್ಮಜ್ಞಾನಿಯಾಗುತ್ತಾನೆ, ಬ್ರಹ್ಮತತ್ವವು ಅವನಿಗೆ ಸಿಗುತ್ತದೆ, ಜೀವನ್ಮುಕ್ತನಾಗುತ್ತಾನೆ ಎನ್ನುವ ಒಂದು ಧ್ವನಿಯನ್ನು ಪ್ರತಿಯೊಂದು ಶ್ಲೋಕದಲ್ಲೂ ಇಟ್ಟಿದ್ದಾರೆ. ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಶೌರಿಹಿ ಅನ್ನೋ ಪದನ ಉಪಯೋಗಿಸಿದ್ದಾರೆ ಆದಿಶಂಕರರು. ಬ್ರಹ್ಮ ಅರ್ಥ ಆಯಿತು, ಹರಹ ಅರ್ಥ ಆಯಿತು. ಹರ ಅಂದರೆ ಇಲ್ಲಿ ರುದ್ರ, ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ರುದ್ರ. ನಾವಿಲ್ಲಿ ಪರಬ್ರಹ್ಮ ತತ್ವವಾದ ಪಾರ್ವತಿಯ ಗಂಡನಾದ ಅಂದರೆ ದೇವಿಯ ಪತಿಯಾದ ಪರಬ್ರಹ್ಮ ತತ್ವದ ಬಗ್ಗೆ ಮಾತಾಡ್ತಿಲ್ಲ. ಶೌರಿಹಿ ಅನ್ನೋ ಪದದ ಅರ್ಥ, ಒಂದು ಕಡೆ ಅದನ್ನು ಶೌರಿ ಅಂದರೆ ಆದಿಶೇಷ ಅಂತ ಕರೀತಾರೆ. ಈ ಆದಿಶೇಷ ಹಾಗೂ ವಿಷ್ಣು ಬೇರೆ ಬೇರೆ ಅವತಾರಗಳಲ್ಲಿ ಜೊತೆಯಾಗಿರ್ತಾರೆ. ಕೃಷ್ಣ ಬಲರಾಮ, ರಾಮ ಲಕ್ಷ್ಮಣ, ಹೀಗೆ ಆದಿಶೇಷ ವಿಷ್ಣು. ಪತಂಜಲಿ ಮಹರ್ಷಿ ಕೂಡ ಆದಿಶೇಷನ ಅವತಾರ. ಹೀಗಾಗಿ ಆದಿಶೇಷ ವಿಷ್ಣು ಇಬ್ಬರು ಜೊತೆಗಿರ್ತಾರೆ ರಾಮ ಲಕ್ಷ್ಮಣರ ಥರ. ಈ ಆದಿಶೇಷ ಅನ್ನೋ ಒಂದು ವರ್ಡ್ ಯಾಕೆ ಉಪಯೋಗಿಸಿದ್ದಾರೆ ಇಲ್ಲಿ? ಇಡೀ ರಚನೆಯಾದ ಆದ ಮೇಲೆ ಬ್ರಹ್ಮಾಂಡದ ರಚನೆ ಮಾಡಿದ. ಬ್ರಹ್ಮಾಂಡದ ರಚನೆ ಮಾಡಿದ ಮೇಲೆ there was an infinite, there was lot of leftover energy. ತುಂಬ ಬಾಕಿ ಉಳಿದ ಎನರ್ಜಿ ಇತ್ತು. ಈ ಬಾಕಿ ಲೆಫ್ಟ್ ಓವರ್ ಅನ್ನೋದಕ್ಕೆ ಒಂದು ವರ್ಡಿದೆ ಗೊತ್ತಾ? ಶೇಷ. ಶೇಷ ಅಂದರೆ ಉಳಿದದ್ದು. ಈ ಉಳಿದ ಎನರ್ಜಿ ಎಷ್ಟಿತ್ತಪ್ಪ? ಬ್ರಹ್ಮಾಂಡವನ್ನು ಬ್ರಹ್ಮ ರಚನೆ ಮಾಡಿದ ಮೇಲೆ ಎಷ್ಟು ಎನರ್ಜಿ ಬಾಕಿ ಉಳಿದಿತ್ತು ಅಂದರೆ ಇನ್ಫೈನೈಟ್, ಅನಂತ.
ಅನಂತ ಶೇಷವಾದ ಎನರ್ಜಿ ಉಳಿದಿತ್ತು. ಆದ್ದರಿಂದ ಅವನಿಗೆ ಅನಂತಶೇಷ ಅನ್ನೋ ಹೆಸರು. There was infinite amount of energy that was left over after the creation of the universe by Brahma. ಅದನ್ನು ನಾವು ಅನಂತಶೇಷ, ಅನಂತ ಪದ್ಮನಾಭ ಪೂಜೆ ಮಾಡ್ತೀವಲ್ಲ, ಅದು ಅನಂತಶೇಷ. ಆ ಅನಂತಶೇಷನು ಹಾಲ್ಗಡಲಿನಲ್ಲಿ ವೈಕುಂಠದಲ್ಲಿ ವಿಷ್ಣುವಿನ ಜೊತೆ ವಿಷ್ಣುವಿನ ಸುಪ್ಪತ್ತಿಗೆಯಾಗಿ ವಿಷ್ಣುವಿನ ಪ್ರೊಟೆಕ್ಟ್ ಮಾಡಿಕೊಂಡು ಇರ್ತಾನೆ. ಅವನ ಮೇಲೆ ವಿಷ್ಣು ಮಲಗಿರ್ತಾನೆ. ಅಂದರೆ ವಿಷ್ಣು ಜಗತ್ತನ್ನು ಸಸ್ಟೈನ್ ಮಾಡುವ ಜೊತೆಗೆ ಮಾಡುವುದಕ್ಕೆ ಅವನಿಗೆ ಅನಂತ ಎನರ್ಜಿ ಬೇಕಲ್ಲ. ಮುಂದುವರಿಸ್ಲಾ? ವಿಷ್ಣುವು ಅನಂತ ಇನ್ಫೈನೈಟ್ ಎನರ್ಜಿ ಈಸ್ ನೀಡೆಡ್ ಟು ಸಸ್ಟೈನ್ ದ ಯೂನಿವರ್ಸ್ ಅಲ್ವಾ? ಆ ಇನ್ಫೈನೈಟ್ ಎನರ್ಜಿ ಅನಂತ ಶೇಷ ರೂಪವಾಗಿ ವಿಷ್ಣುವಿನ ಜೊತೆ ಯಾವಾಗಲೂ ಇರುತ್ತೆ. ಆದ್ದರಿಂದ ಅವನು ಇದನ್ನು ನಾವು ಪಾರ್ಟಿಕಲ್ ಫಿಸಿಕ್ಸ್ನಲ್ಲಿ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಅಂತ ಕರೆದಿದ್ದೀವಿ. ಈಗ ಸಮಥಿಂಗ್, ಆ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ನಮಗೆ ಇನ್ನೂ ಸಿಕ್ಕಿಲ್ಲ. ಯಾಕಂದರೆ ವಿಷ್ಣು ಇಟ್ಕೊಂಡು ಕೂತಿದ್ದಾನೆ. ಅದು ಅನಂತ ಶೇಷ, ಲೆಫ್ಟ್ ಓವರ್ ಇನ್ಫೈನೈಟ್ ಅನ್ನೋ ಟರ್ಮು ಕೂಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮೇಲೆ ಉಳಿದಂತಹ ಎನರ್ಜಿಯು ಇನ್ಫೈನೈಟ್. ಸೊ ಶಿ ಈಸ್ ಈವನ್ ಬಿಯಾಂಡ್ ಇನ್ಫೈನೈಟ್ ಅನ್ನೋ ಟರ್ಮ್ಗಿಂತ ಅವಳು ಅದನ್ನು ಮೀರಿದವಳು ತಾಯಿ. ನಮ್ಗೆ ಇನ್ಫೈನೈಟ್ ಅನ್ನೋದೇ ಗೊತ್ತಿಲ್ಲ. ಸೊ ಶಿ ಈಸ್ ಬಿಯಾಂಡ್ ಇನ್ಫೈನೈಟ್. ಆದಿ ಅಂತ್ಯರಹಿತಳು ಅಂದರೆ ಅದೇ, ಶಿ ಈಸ್ ಬಿಯಾಂಡ್ ಇನ್ಫೈನೈಟ್. ಸೊ ಇದು ಬ್ರಹ್ಮಾಂಡದ ಲೆವೆಲ್ಲಲ್ಲಿ ಹೀಗೆ. ಅಂದರೆ ಅನಂತ ಶಯನ ಏನು ಮಾಡ್ತಾ ಇದ್ದಾನೆ? ಅವನು ಮಲಗಿದ್ದಾನೆ. ಅನಂತ ಶೇಷನಾಗಿ ಅವನು ಸುಪ್ತಾವಸ್ಥೆಯಲ್ಲಿ, ಸುಷುಪ್ತಿಯಲ್ಲಿ ಅವನು ಮಲಗಿ ವಿಷ್ಣುವಿಗೆ ಆಧಾರವಾಗಿದ್ದಾನೆ. ಕರೆಕ್ಟಾ? ವಿಷ್ಣುವಿಗೆ ಆಧಾರವಾಗಿದ್ದಾನೆ. ಇಂಪಾರ್ಟೆಂಟ್ ಇದು. ಅದೇ ಬ್ರಹ್ಮಾಂಡ ಪಿಂಡಾಂಡ ಎರಡು ಒಂದೇ ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಂದು ಪಿಂಡಾಂಡ ಜೀವಾತ್ಮವು ಕ್ರಿಯೇಟ್ ಆದ ಮೇಲೆ ಹೇಗೆ ಬ್ರಹ್ಮಾಂಡ ಕ್ರಿಯೇಟ್ ಆಗುತ್ತೆ, ಹಾಗೆ ನಮ್ಮ ಪಿಂಡಾಂಡ ಅದು ನಾವು ಕ್ರಿಯೇಟ್ ಆಗ್ತೀವಲ್ಲ. ತಾಯಿಯ ಗರ್ಭದ ಒಳಗಡೆ ಕ್ರಿಯೇಟ್ ಆಗ್ತೀವಿ ನಾವು. ಆವಾಗ ಕೂಡ ಇನ್ಫೈನೈಟ್ ಎನರ್ಜಿ ಇರುತ್ತೆ. ಚೆನ್ನಾಗಿದೆ ಅಲ್ವಾ ಕಥೆ ಇದು? ಈ ಇನ್ಫೈನೈಟ್ ಎನರ್ಜಿ ಏನಾಗತ್ತೆ? ಅದು ನಮ್ಮ ಆಧಾರದಲ್ಲಿ, ಬ್ರಹ್ಮಾಂಡದಲ್ಲಿ ಆದಿಶೇಷನಾಗಿ ಕೂತ್ಕೊಂಡ್ರೆ ಇಲ್ಲಿ ಕುಂಡಲಿನಿಯಾಗಿ ನಮ್ಮ ಮೂಲಾಧಾರದಲ್ಲಿ ಅನಂತ ಶಕ್ತಿ ಹೋಗಿ ಕೂತ್ಕೋತಾಳೆ, ಮಲಗಿರ್ತಾಳೆ. ಅರ್ಥ ಆಯ್ತಲ್ಲ? ಸೊ ಬ್ರಹ್ಮಾಂಡದ ಲೆವೆಲಲ್ಲಿ ನೋಡಿದ್ರೆ ಅವನಿಗೆ ಆದಿಶೇಷ ಅಂತ ಕರಿತೀವಿ. ಪಿಂಡಾಂಡದ ಲೆವೆಲಲ್ಲಿ ಕುತ್ಕೊಳ್ಳೋ ಇನ್ಫೈನೈಟ್ ಎನರ್ಜಿ ದಟ್ ಕ್ಯಾನ್ ಬಿ ಹಾರ್ನೆಸ್ಡ್ ಬೈ ಅಸ್ ನಮ್ಮ ಆಧಾರ ಚಕ್ರದಲ್ಲಿ, ಮೂಲಾಧಾರ ರೂಪದಲ್ಲಿ 3.5 ಸುತ್ತಿನ ಒಂದು ಕುಂಡಲಿನಿ ಸ್ವರೂಪದಲ್ಲಿ ಅನಂತವಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಸುಷುಪ್ತಿಯಾಗಿ ಅವಳು ಮೂಲಾಧಾರದಲ್ಲಿ ನಿದ್ದೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಎರಡು ಒಂದೇ. ಪ್ರಳಯ ಕಾಲದಲ್ಲಿ ಈ ಅನಂತ ಶೇಷನು ಏನಾಗ್ತಾನೆ? ಲಯವಾಗ್ತಾನೆ. ತನ್ನ ಕಾರಣದಲ್ಲಿ ಲಯವಾಗ್ತಾನೆ. ಹಾಗೆ ನಮ್ಮ ಲಯ, ನಮ್ಮ ಪ್ರಳಯ ಕಾಲ ಅಂದರೆ ನಾವು ಸಾವು ಪ್ರಳಯ ಕಾಲ ಅಲ್ಲ. ನಾವು ನಮ್ಮ ತತ್ವಗಳನ್ನು ನಾವು ಲಯ ಮಾಡಿಕೊಂಡಾಗ, ಅಂದರೆ ನಾವು ಕುಂಡಲಿನಿ ಜಾಗರಣೆ ಮಾಡಿಕೊಂಡಾಗ ಒಂದು ತತ್ವದಲ್ಲಿ ಕುಂಡಲಿನಿಯು ಹತ್ತಿ ತನ್ನ ಕರ್ತೃವಾದ, ತನ್ನ ಪತಿಯಾದ ಶಿವನೊಂದಿಗೆ ಅವಳು ಸೇರುತ್ತಾಳೆ. ಅದು ಸಾಧಕನು ಮಾಡಿಕೊಳ್ಳುವ ಲಯಯೋಗ. ಇದೇ ಸೌಂದರ್ಯ ಲಹರಿಯ ಜೀವ. ಅರ್ಥ ಆಗ್ತಿದೆಯಾ? ನಮ್ಮ ಸನಾತನ ಧರ್ಮ ತುಂಬ ಚೆನ್ನಾಗಿದೆ. ಸೊ ಈ ಶೌರಿಹಿ ಅಂತ ಪದ ಬಳಸಿರುವ ಒಂದು ಮಹಾತ್ಮೆ
ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸಾಂ. ಅವನು ಬ್ರಹ್ಮಾಂಡವನ್ನು ಆದಿಶೇಷನ ಜೊತೆಗೆ ವಿಷ್ಣುವು ತನ್ನ ಸಹಸ್ರ ಶಿರಗಳಿಂದ ಹೇಗೋ ಕಷ್ಟಪಟ್ಟು ಹೊರುತ್ತಿರುತ್ತಾನೆ ಅಂತ ಆದಿಶಂಕರರು ಈ 2ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಇದು 2ನೇ ಶ್ಲೋಕದ ಮಹಾತ್ಮೆ. ಇನ್ನು 3ನೇ ಶ್ಲೋಕಕ್ಕೆ ಹೋಗೋಣ. 2ನೇ ಶ್ಲೋಕ ಹೇಳಿದ್ದು ತ್ರಿಮೂರ್ತಿಗಳ ಮೇಲೆ ಭಗವತಿಯ ಪಾದಧೂಳಿನ ಮಹಿಮೆ ಆಯಿತು. ಈಗ ನಾವು ಜೀವರಾಶಿಯ ಮೇಲೆ ಭಗವತಿಯ ಪಾದಧೂಳಿನ ಮಹಿಮೆ ಈಸ್ ದ 3rd ಶ್ಲೋಕ. ಪ್ರಸಂಗ ಭಗವತಿಯ ಪಾದಚರಣ ಪದ್ಮಗಳ ಧೂಳಿನ ರಜಃಕಣಗಳು. ಇಲ್ಲಿ ಒಂದು ಡೌಟ್ ಬರುತ್ತೆ, ಏನು ಅಂದರೆ ಭಗವತಿಯ ಪಾದದ ಧೂಳಿನ ಕಣಗಳು ಅಂತ ಹೇಳಿಬಿಟ್ವಿ, ಅದನ್ನು ತಗೊಂಡು ಬ್ರಹ್ಮ ತನ್ನ ಪವರ್ನ ಯೂಸ್ ಮಾಡಿಕೊಂಡು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ನ, ಅಥವಾ ಆರ್ ದೀಸ್ ಭಗವತಿಯ ಪಾದದಲ್ಲಿರುವ ಧೂಳಿನ ಕಣಗಳು ಅವಕ್ಕೆ ಚೈತನ್ಯ ಇದೆಯಾ, ಅಥವಾ ಆರ್ ದೇ ಇನರ್ಟ್? ಅವು ಜಡವಾಗಿದ್ದರೆ ಭಗವತಿಯೇ ಶಕ್ತಿ ಕೊಡಬೇಕು ಬ್ರಹ್ಮಾಂಡ ರಚನೆ ಆಗಬೇಕಾದ್ರೆ. ಆದರೆ ಪ್ರಕೃತಿ ಈಸ್ ನಾಟ್ ಇನರ್ಟ್. ಸಾಂಖ್ಯದಲ್ಲಿ ಪುರುಷ ಪ್ರಕೃತಿ ಅಂದಾಗ ಪ್ರಕೃತಿ ಜಡ ಅಂತ ಹೇಳ್ತಾರೆ, ಆದರೆ ಅದು 24 ತತ್ವಗಳು. ಆದರೆ ನಮ್ಮ ಶಾಕ್ತ ಶೈವ ಸಿದ್ಧಾಂತಗಳಲ್ಲಿ 36 ತತ್ವಗಳು ಹೇಳಿದಾಗ ಮಾಯಾ ತತ್ವ, ಪ್ರಕೃತಿ ತತ್ವ ಜಡ ಅಲ್ಲ, ಶುದ್ಧ ಚೈತನ್ಯ ತತ್ವ. ಅಂದರೆ ನಮ್ಮ ಬ್ರಹ್ಮಾಂಡವು ಶುದ್ಧ ಚೈತನ್ಯದಿಂದ ತುಂಬಿದೆ. ಅಂದರೆ ಭಗವತಿಯ ಧೂಳಿನ ಕಣಗಳು ಕೂಡ, ಪಾದದಲ್ಲಿರುವ ಧೂಳಿನ ಕಣಗಳು ಕೂಡ ಅಚೇತನವಲ್ಲ. ದೇ ಆರ್ ಫುಲ್ ಆಫ್ ದೇವಿಸ್ ಎನರ್ಜಿ. ಹಾಗಿದ್ದಾಗ ಅವಳ ಪಾದದ ಧೂಳಿನ ಕಣಗಳು ನಮ್ಮ ಜೀವರಾಶಿಯ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂದರೆ, ನಾವು ಭಗವತಿಯನ್ನು ನಮ್ಮ ತಲೆಯ ಮೇಲೆ ಅವಳ ಪಾದಗಳು ಇವೆ ಅಂತ ನಾವು ಮೆಡಿಟೇಟ್ ಮಾಡಿದ ಪಕ್ಷದಲ್ಲಿ ಅವಳ ಪಾದದ ಧೂಳಿನ ಕಣವು ನಮ್ಮ ಸಹಸ್ರಾರ ಚಕ್ರದ ಮೇಲೆ ಏನು ಪರಿಣಾಮ ಬೀಳುತ್ತೆ, ನಮ್ಮ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವ ಒಂದು ಧ್ವನಿಯನ್ನು ಇಲ್ಲಿಟ್ಟಿದ್ದಾರೆ. ಭಗವತಿಯ ಪಾದ ಚರಣ ಪದ್ಮಗಳ ಧೂಳಿನ ರಜಃ ಕಣಗಳು ಅಚೇತನವಾಗಿರುವಾಗ, ಅಂದರೆ ಚೇತನವಿಲ್ಲದಿದ್ದ ಪಕ್ಷದಲ್ಲಿ ಅವುಗಳಲ್ಲಿ ಬ್ರಹ್ಮಾಂಡದ ಶಕ್ತಿ ಎಲ್ಲಿಂದ ಬಂತು ಎನ್ನುವ ಶಂಕೆಯನ್ನು ದೂರ ಮಾಡುತ್ತಾ ಭಗವತಿಯ ಪಾದದ ಧೂಳಿನ ಶಕ್ತಿಯ ಮಹಿಮೆಯನ್ನು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯ ಈ 3ನೇ ಶ್ಲೋಕದಲ್ಲಿ ಪ್ರಕಟ ಮಾಡಿರುವರು. ಲಿಂಕ್ ಬರ್ತಾ ಇದೆ ಅಲ್ವಾ ಒಂದೊಂದು ಶ್ಲೋಕಕ್ಕೂ, ಏನು ಹೇಳ್ತಾ ಇದ್ದಾರೆ ಭಗವತ್ಪಾದರು ಅಂತ. ಈ ಶ್ಲೋಕ ಹೇಳೋದು, ಅವಿದ್ಯಾನಾಂ ಅಂತಸ್ತಿಮಿರ ಮಿಹಿರ ದ್ವೀಪನಗರಿ. ಅವಿದ್ಯಾನಾಂ, ಅವಿದ್ಯರಿಗೆ ಒಂದು ಇಟ್ಕೊಳ್ಳಿ ಲಿಂಕ್. ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಶ್ರುತಿ ಝರಿ, ಜಡರು 2ನೇದು. ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೌ, ದರಿದ್ರರು 3ನೇ ಲಿಂಕ್. ನಿಮಗ್ನಾನಾಂ ದಂಷ್ಟ್ರ ಮುರರಿಪು ವರಾಹಸ್ಯ ಭವತಿ. ಶ್ಲೋಕದ ಪ್ರತಿಪದಾರ್ಥಕ್ಕೆ ಹೋಗೋಣ, ಅಲ್ಲಿಂದ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಹೇ ಜಗನ್ಮಾತೆ, ನಿನ್ನ ಪಾದದ ಧೂಳಿನ ಕಣವು, ಇದು ಪಾದದ ಧೂಳಿನ ಕಣ ನೀನಲ್ಲ, ನಿನ್ನ ಪಾದದ ಧೂಳಿನ ಕಣಕ್ಕೆ ಇಷ್ಟೊಂದು ಪವರ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಪಾದದ ಧೂಳಿನ ಕಣವು ಅವಿದ್ಯಾನಾಂ, ಅಜ್ಞಾನಿಗಳ, ಅಂತಸ್ತಿಮಿರ ಮಿಹಿರ ದ್ವೀಪನಗರಿ, ಅಂತರಂಗದಲ್ಲಿ ಇರುವ ಅಜ್ಞಾನವೆನ್ನುವ ಅಂಧಕಾರಕ್ಕೆ ಸೂರ್ಯದ್ವೀಪ ನಗರದಂತೆ ಇದೆ. ಜಡಾನಾಂ ಅರ್ಥಾತ್ ಜಡರಿಗೆ,
ಅರ್ಥಾತ್ ದಡ್ಡರಿಗೆ. ಚೈತನ್ಯ ಸ್ತಬಕ ಮಕರಂದ ಶ್ರುತಿಝರಿ, ಚೈತನ್ಯವೆನ್ನುವ ಕುಸುಮಗುಚ್ಛದಿಂದ ಸುರಿಯುತ್ತಿರುವ ಮಕರಂದದಂತೆ ಇದೆ. ದರಿದ್ರಾಣಾಂ, ದರಿದ್ರರಿಗೆ. ಚಿಂತಾಮಣಿಗುಣನಿಕ, ಚಿಂತಾಮಣಿಗಳ ರಾಶಿಯಂತೆ ಇದೆ. ಜನ್ಮಜಲಧೌ, ಸಂಸಾರವೆನ್ನುವ ಸಾಗರದಲ್ಲಿ ನಿಮಗ್ನಾನಾಂ, ಮುಳುಗಿದವರಿಗೆ. ಮುರರಿಪುವರಾಹಸ್ಯ, ಮುರಮರ್ದನನಾದ ವರಾಹರೂಪಿಯಾದ ವಿಷ್ಣುವಿನ ದಂಷ್ಟ್ರಾಂ, ಕೋರೆದಾಡೆಗಳಂತೆ ಭವತಿ ಇದೆ. ಭಾವಾರ್ಥ ಹೇಳಿಬಿಟ್ಟು ಆಮೇಲೆ ವಿಲ್ ಗೋ ಇನ್ಸೈಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಶ್ಲೋಕ. ಹೇ ಭಗವತಿ, ನಿನ್ನ ಚರಣ ಕಮಲಗಳ ಧೂಳಿನ ಕಣವು ಅಜ್ಞಾನ ರೂಪವಾದ ಅಂಧಕಾರದಿಂದ ಆವೃತವಾದ ಅಂತಃಕರಣವುಳ್ಳವರಿಗೆ ಉದಯಿಸುವ ಸೂರ್ಯರಿಂದ ಪ್ರಕಾಶಿತವಾದ ದ್ವೀಪದಲ್ಲಿ ನಿವಾಸ ಸ್ಥಾನವಾಗಿದೆ. ಹಾಗೂ ಜಡರಿಗೆ ಚೈತನ್ಯವನ್ನು ಉಂಟು ಮಾಡುವ ಕಲ್ಪವೃಕ್ಷದ ಪುಷ್ಪಗುಚ್ಛದ ಮಕರಂದವನ್ನು ತೊಟ್ಟಿಕ್ಕಿಸುವ ಶ್ರುತಿಝರಿಯೂ ಆಗಿದೆ. ಹಾಗೂ ದರಿದ್ರರಿಗೆ ಚಿಂತಾಮಣಿಗಳ ಮಾಲೆಯೂ ಆಗಿದೆ. ಸಂಸಾರ ರೂಪವಾದ ಸಮುದ್ರದಲ್ಲಿ ಮುಳುಗಿರುವವರ ಉದ್ಧಾರಕ್ಕಾಗಿ ವರಾಹ ರೂಪಧಾರಿಯಾದ ಶ್ರೀ ಮಹಾವಿಷ್ಣುವಿನ ಕೋರೆದಾಡೆಗಳು ಆಗಿವೆ. 4 ಕೈಂಡ್ಸ್ ಆಫ್ ಪೀಪಲ್. ಈ 4 ಬಿಹೇವಿಯರ್ಸು, ಮೌಲ್ಯಗಳು, ಮೌಲ್ಯ ಸಂಘರ್ಷಗಳು, ವ್ಯಾಲ್ಯೂ ಸಿಸ್ಟಮ್ಸ್ ಆ್ಯಂಡ್ ದ ಬಿಹೇವಿಯರ್ಸ್, ಇದೆಲ್ಲ ನಮ್ಮ ಒಳಗಡೆನೇ ಇದೆ. ಅಂದರೆ ನಾನು ಅಜ್ಞಾನಿ, ನನ್ನಲ್ಲಿ ಅವಿದ್ಯೆ ಇದೆ. ನಾನು ಜಡ, ಇನರ್ಷಿಯಾ ಇದೆ. ನಾನು ದರಿದ್ರ, ಲೌಕಿಕ ದರಿದ್ರವೂ ಇರಬಹುದು, ಇಲ್ಲದಿದ್ದರೂ ಇರಬಹುದು. ಪಾರಮಾರ್ಥಿಕ ದಾರಿದ್ರ್ಯವಂತೂ ಎಲ್ಲರಿಗೂ ಇದೆ ಈ ಕಲಿಯುಗದಲ್ಲಂತೂ. ನಿಮಗ್ನಾನ, ನಾನು ಸಂಸಾರವೆನ್ನುವ ಸಾಗರದಲ್ಲಿ ಮುಳುಗಿದ್ದೇನೆ, ಭವಸಾಗರದಲ್ಲಿ ಮುಳುಗಿದ್ದೇನೆ. ಸೊ ಈ 4 ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಸಿಂಪ್ಟಮ್ಸ್ ಇರುವಂತಹವರು ಎಲ್ಲರೂ ನಾವು. ಕೆಲವ್ರಿಗೆ ಎಲ್ಲವೂ ದಟ್ಟವಾಗಿ ಹರಡಿದೆ, ಕೆಲವರಿಗೆ ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಂಡು ಬರ್ತಾ ಇರ್ತೀವಿ. ಹಾಗಾಗಿ ಬಟ್ 4 ಇದೆ. ವೆದರ್ ವಿ ಅಗ್ರಿ ಆರ್ ನಾಟ್, ವೆದರ್ ವಿ ಆರ್ ಅವೇರ್ ಆಫ್ ದಿಸ್ ಆರ್ ನಾಟ್, ಇದೆ ನಮ್ಮ ಒಳಗಡೆ 4 ಇದೆ. ಅವಿದ್ಯೆ ಅಂದರೆ, ಅವಿದ್ಯೆ ಅಥವಾ ಅಜ್ಞಾನ ಅಂದರೆ ಏನು? ನನ್ನ ಅಂತರಂಗದಲ್ಲಿ ನಾನು ಏನು ಎನ್ನುವ ಅರಿವು ನನಗಿಲ್ಲ. ನನಗೆ ಆತ್ಮಜ್ಞಾನವಿಲ್ಲ. ನಾನು ಬೇರೆ, ಪರಮಾತ್ಮ ಬೇರೆ ಎನ್ನುವ ಒಂದು ದ್ವೈತ, ಮೌಢ್ಯ. ಇದು ದ ಡಿಸೈನ್ ಆಫ್ ದ ಯೂನಿವರ್ಸ್ ಇಸ್ ಲೈಕ್ ದಿಸ್. ಭಗವಂತ ಹೀಗೆ ಸೃಷ್ಟಿ ಮಾಡಿರೋದು. ಜೀವಾತ್ಮ ಅಂತ ನಾವು ಇಂಡಿವಿಜುವಲೈಸ್ ಸೋಲ್ಸ್ ಆಗಿ ಭೂಮಿ ಮೇಲೆ ಹುಟ್ಟಿದ ತಕ್ಷಣ, ನಾವು ತಾಯಿಯ ಯೋನಿಯಿಂದ ಹೊರಗೆ ಬಂದ ತಕ್ಷಣ ಅಂದರೆ ಅದು ದಟ್ಸ್ ದ ಡಿಸೈನ್ ಆಫ್ ದ ಸಿಸ್ಟಮ್. ನಾನೇ ಬೇರೆ, ಭಗವಂತನೇ ಬೇರೆ. ಅಂದರೆ ಐ ಡು ನಾಟ್ ನೋ ವೆದರ್ ಐ ಆಮ್ ಡಿವೈನ್ ಆರ್ ನಾಟ್, ನಂಗೆ ಗೊತ್ತಿಲ್ಲ ಅನ್ನುವ ಅಜ್ಞಾನ. ನನಗೂ ಡಿವಿನಿಟಿಗೂ ಸಂಬಂಧವಿಲ್ಲ. ಸೊ ಆ ಡಿಸೈನ್ ಆಫ್ ದ ಸಿಸ್ಟಮ್ ಒಳಗಡೆ ನಾನು ಸೇರ್ಕೊಂಡಿದ್ದೀನಿ. ಅದು ನನ್ನ ಅಜ್ಞಾನ. 2 ಇರುತ್ತೆ ನನಗೆ, ಇನ್ನೊಸೆನ್ಸ್ ಆ್ಯಂಡ್ ಇಗ್ನೊರೆನ್ಸ್. ಈ 2 ಡಿಫ್ರೆನ್ಸ್ ಗೊತ್ತಿರಲ್ಲ ನನಗೆ. ಒಂದು ಚಿಕ್ಕ ಮಗು ಇನ್ನೊಸೆಂಟು ಆಗಿರುತ್ತೆ, ಇಗ್ನೊರೆಂಟು ಆಗಿರುತ್ತೆ. ಬಟ್ ವಯಸ್ಸಾಗ್ತಾ ಆಗ್ತಾ ಇನ್ನೊಸೆನ್ಸ್ ಹೋಗುತ್ತೆ, ಆದರೆ ಇಗ್ನೊರೆನ್ಸ್ ಉಳ್ಕೊಳ್ಳುತ್ತೆ. ಆ ಇಗ್ನೊರೆನ್ಸ್ನ ನಾನು ಇನ್ನೊಸೆನ್ಸ್ ಅಂತ ತಪ್ಪಾಗಿ ತಿಳ್ಕೊತೀನಿ. ಇಟ್ ಈಸ್ ನಾಟ್ ದಟ್ ಐ ಆಮ್ ಇನ್ನೊಸೆಂಟ್ ಆಫ್ ಮೈ ನಾಲೆಡ್ಜ್. ನನ್ನ ಅಜ್ಞಾನವು ನನ್ನ ಇನ್ನೊಸೆನ್ಸಿಂದ ಆಗಿದ್ದಲ್ಲ, ನನ್ನ ಇಗ್ನೊರೆನ್ಸಿಂದ ಆಗಿದ್ದು. ಒಂದು ಚಿಕ್ಕ ಮಗುವಿಗೂ ಒಬ್ಬ ಅಜ್ಞಾನಿಗೂ ಡಿಫರೆನ್ಸ್ ಏನು? ಮಗು ಇನ್ನೊಸೆನ್ಸ್ ಆ್ಯಂಡ್ ಇಗ್ನೊರೆಂಟ್. ಆದರೆ ಒಬ್ಬ ಮೂಢ ಅಜ್ಞಾನಿ, ಅವನು ಇನ್ನೊಸೆಂಟ್ ಅಲ್ಲ, ತಪ್ಪಾಗಿ ತಿಳ್ಕೊಂಡಿರ್ತಾನೆ ನಾನು ಇನ್ನೊಸೆಂಟ್ ಅಂತ. ಲೌಕಿಕವಾಗಿ ಎಲ್ಲ ಗೊತ್ತು ಅವನಿಗೆ, ಬಟ್ ಹೀ ಈಸ್ ಇಗ್ನೊರೆಂಟ್ ಆಫ್ ಹಿಸ್ ಓನ್ ಡಿವಿನಿಟಿ.
ನನ್ನಲ್ಲೂ ಭಗವತ್ ತತ್ವ ಇದೆ. ನಾನು ಆತ್ಮಸ್ವರೂಪಿ. ನನಗೂ ಪರಮಾತ್ಮನಿಗೂ ಏನೂ ವ್ಯತ್ಯಾಸವಿಲ್ಲ. ಈ ಒಂದು ಹಾದಿಯಲ್ಲಿ ನಾನು ಸಾಗಬೇಕು. ನನ್ನ ಅಜ್ಞಾನವನ್ನು ಕಳೆದುಕೊಳ್ಳಬೇಕು. ನನ್ನ ಅಂತರಂಗದಲ್ಲಿರುವ ಕಾರ್ಗತ್ತಲೆ, ಅದಕ್ಕೆ ಹೇಳ್ತಾರೆ ಅಂತರಂಗದಲ್ಲಿರುವ ಕತ್ತಲು ಗವಿಯು ಯಾವ ಬೆಳಕಿನಿಂದಲೂ ಅದನ್ನು ತೆಗೆಯೋದಕ್ಕಾಗಲ್ಲ. ಲೌಕಿಕವಾದ ಕಗ್ಗತ್ತಲಿದೆಯಲ್ಲ, ಯಾವುದೇ ಒಂದು ಗವಿಯಲ್ಲಾಗಲಿ ಎಲ್ಲಿ ಹೋದರೂ ಒಂದು ಟಾರ್ಚ್ ಬೆಳಕಿಟ್ಕೊಂಡು ಹೋಗ್ಬೋದು. ಆದರೆ ನಮ್ಮ ಅಂತರಂಗದಲ್ಲಿ ಇರುವ ಕತ್ತಲಿನ ಹೋಗಲಾಡಿಸೋದಕ್ಕೆ ಏನು ಬೇಕು? ಈ ಅಂತರಂಗದಲ್ಲಿರುವ ಕಗ್ಗತ್ತಲು ಅಂದರೆ ಏನು? ನಾನು ಜೀವಾತ್ಮ, ಅಂದರೆ ನಾನು ಐ ಐಡೆಂಟಿಫೈ ಮೈಸೆಲ್ಫ್ ವಿತ್ ಮೈ ಈಗೋ. ನಾನು ಯಾರು ಅಂದರೆ ನಾನು ಕೇಶವ, ನಾನು ದೇವ ಅಂತ ಹೇಳ್ಕೊಳ್ಳಲ್ಲ. ಐ ಆಮ್ ನಾಟ್ ಡಿವೈನ್. ತಂದೆ ತಾಯಿ ನನಗೇನು ಹೆಸರಿಟ್ಟಿದ್ದಾರೋ ಅದು, ನಾನು ಇಂಥ ಕೆಲಸ ಮಾಡ್ತಾ ಇದ್ದೆ, ಹೀಗೆ ನಾನು ಅಚೀವ್ ಮಾಡಿದ್ದೀನಿ ಲೈಫ್ನಲ್ಲಿ, ಇಷ್ಟು ನಾನು ಅಚೀವ್ ಮಾಡಬೇಕು, ನಾನು ಇಂಥವರ ಹೆಂಡತಿ, ಇಂಥವರ ಮಗಳು, ಇದು ನಮ್ಮ ಐಡೆಂಟಿಟಿ ಇವತ್ತು. ದಟ್ ಈಸ್ ಮೈ ಈಗೋ. ದ್ಯಾಟ್ ಐಡೆಂಟಿಟಿ ಈಸ್ ಮೈ ಇಗ್ನೊರೆನ್ಸ್. ಐ ಆಮ್ ಡಿವೈನ್ ಇಲ್ಲ. ಆದರೆ ಅಲ್ಲೂ ಒಂದು ಭಯ ಇದೆ, ನಾನು ಡಿವೈನ್ ಅಂತ ಹೇಳ್ಕೊಂಬಿಟ್ರೆ ನನಗೆಲ್ಲ ಅಹಂಕಾರ ಬಂದ್ಬಿಡುತ್ತೋ ಅನ್ನೋ ಒಂದು ಭಯ ಕೂಡ. ಸೊ ಈ ಒಂದು ಅಜ್ಞಾನವನ್ನು, ಡೀಪ್ ರೂಟೆಡ್ ಅಜ್ಞಾನ, ಇದು ತೆಗೆಯೋದಕ್ಕೆ ಯಾರ ಕೈಯಿಂದಲೂ, ಈ ಕತ್ತಲೆಯನ್ನು ಹೋಗಲಾಡಿಸೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಇದು ಸಾಧ್ಯವಿರೋದು ದೇವಿಯ ಒಬ್ಬಳಿಗೆ. ಅದು ದೇವಿ ಬೇಕಾಗಿಲ್ಲ, ಅವಳ ಪಾದದ ಒಂದು ರಜಕಣ ಸಾಕು. ಅದು ಎಲ್ಲಿರಬೇಕು? ನನ್ನ ತಲೆಯ ಮೇಲೆ. ನಾನು ಅದನ್ನು ಹುಡುಕೋಬೇಕು. ಅವಳ ಪಾದ ಪದ್ಮಗಳನ್ನು ನನ್ನ ತಲೆ ಮೇಲೆ ನಾನು ವಿಜುವಲೈಸ್ ಮಾಡ್ಕೊಂಡು ಮೆಡಿಟೇಟ್ ಮಾಡಿದಾಗ ಅವಳ ಪಾದ ಪದ್ಮದ ಒಂದು ರಜಕಣ ಈಸ್ ಎನಫ್ ಟು ಬಿ ವಾಟ್? ಅಂತಸ್ತಿಮಿರ ಮಿಹಿರದ್ವೀಪ ನಗರಿ. ಅವಳ ಪಾದದ ಧೂಳಿನ ಕಣವು, ತಿಮಿರ ಅಂದರೆ ಅಂಧಕಾರ, ಅಂತಸ್ತಿಮಿರ ಅಂದರೆ ನನ್ನ ಅಂತರಂಗದಲ್ಲಿರುವ, ಅಂದರೆ ನನ್ನ ಅಂತಃಕರಣ, ಬುದ್ಧಿ, ಮನಸ್ಸು, ನನ್ನ ಅಹಂಕಾರ, ಈ ಮೂರು ಸೇರಿದ್ರೆ ನನ್ನ ಅಂತಃಕರಣ. ಚಿತ್ತ ಕೂಡ ಸೇರಿಸ್ತಾರೆ, 3 ಅಥವಾ 4 ತಗೊಳ್ಳೋಣ. ಈ 4 ಕೂಡ ಇಫ್ ಇಟ್ ಐಡೆಂಟಿಫೈಸ್ ಇಟ್ ಸೆಲ್ಫ್ ವಿತ್ ಈಗೋ, ಆವಾಗ ಅಂಧಕಾರ. ಇಫ್ ಇಟ್ ಐಡೆಂಟಿಫೈಸ್ ಇಟ್ ಸೆಲ್ಫ್ ವಿತ್ ಬುದ್ಧಿ, ಆವಾಗ ನಿಧಾನಕ್ಕೆ ಬೆಳಕು ಮೂಡಿಕೊಂಡು ಬರುತ್ತೆ. ಈ ಬೆಳಕು ಯಾವುದು? ಇದು ದೈವದ ಬೆಳಕು. ಈ ದೈವದ ಬೆಳಕು ಬರಬೇಕು ಅಂತಂದರೆ ನಾವು ದೈವದ ಮೊರೆ ಹೋಗಲೇಬೇಕು. ಆ ದೈವದ ಮೊರೆ ಹೋದಾಗ ದೇವಿಯ ಪಾದದ ರಜಕಣ ನಮಗೇನು ಮಾಡುತ್ತೆ? ನಮ್ಮ ಅಂತರಂಗದಲ್ಲಿರುವ ಅಜ್ಞಾನವೆನ್ನುವ ಅಂಧಕಾರಕ್ಕೆ, ಸಾಮಾನ್ಯವಾದ ಅಂಧಕಾರ ಅಲ್ಲ ಅದು, ಸುಮ್ಮನೆ ಒಂದು ಟಾರ್ಚ್ ಬಿಟ್ಟರೆ ಹೋಗಲ್ಲ ಅದು. ಅವಳು ಎಷ್ಟು ಪ್ರಕಾಶಮಾನವಾಗಿರ್ತಾಳೆ ಅಂದರೆ, ಒಂದು ದೊಡ್ಡ ದ್ವೀಪ, ಐಲ್ಯಾಂಡ್. ಇಟ್ ಈಸ್ ಅನ್ ಐಲ್ಯಾಂಡ್ ಆಫ್ ಮಿಲಿಯನ್ಸ್ ಆಫ್ ಸನ್ಸ್, ಮಿಲಿಯನ್ಸ್ ಆಫ್ ಸೂರ್ಯ. ಮಿಹಿರದ್ವೀಪ ನಗರಿ. ಶಿ ಈಸ್ ಲೈಕ್ ಅ ಐಲ್ಯಾಂಡ್ ಆಫ್ 1000 ಸನ್ಸ್. ಸಾವಿರಾರು, ಮಿಲಿಯನ್ಸ್ ಆಫ್ ಸನ್ಸ್, ಸೂರ್ಯರು ಇರುವಂತಹ ಒಂದು ದ್ವೀಪದ ನಗರದಷ್ಟು ಅವಳು ಬೆಳಕು ಚೆಲ್ಲುತ್ತಾಳೆ. ಅಷ್ಟು ಬೆಳಕು ಬೇಕು ನಮ್ಮ ಒಳಗಡೆ ಅಂಧಕಾರನ ತೆಗೆಯೋದಕ್ಕೆ. ಅವಳ ಪಾದದ ಧೂಳಿನ ಕಣ ಹ್ಯಾಸ್ ದಟ್ ಎಫೆಕ್ಟ್. ಯಾರಿಗೆ? ನಮ್ಮ ಒಳಗಡೆ ಅಂಧಕಾರ. ಆದರೆ ಅಂಧಕಾರ ತೆಗೆದ್ರೆ ಸಾಕ? ಇಲ್ಲ. ಜೊತೆಗೆ ನಾನು ಜಡ, ಎದ್ದೇಳಲ್ಲ. ಐ ಆಮ್ ಎ ನೈಟ್ ಔಲ್ ಅಂತ ಕರೆಸ್ಕೋತೀವಿ ನಾವು. ಬೆಳಗ್ಗೆ ಲೇಟಾಗಿ ಹೇಳೋದು, ರಾತ್ರಿ ನಿಧಾನಕ್ಕೆ ಮಲ್ಕೊಳ್ಳೋದು, ಪರವಾಗಿಲ್ಲ, ಇವತ್ತು ನಡೆಯುತ್ತೆಲ್ಲ. ನೈಟ್ ಔಟ್ಸ್, ವಿ ಹ್ಯಾವ್ ಲಾಟ್ ಆಫ್ ಡಿಫ್ರೆಂಟ್ ಲೈಫ್ ಸ್ಟೈಲ್ಸ್. ದ ಪಾಯಿಂಟ್ ಈಸ್ ನಾಟ್ ದಟ್. ದ ಪಾಯಿಂಟ್ ಈಸ್ ಜಡತ್ವ. ಈ ಜಡತ್ವ ಅನ್ನೋದು ಲೌಕಿಕವಾಗಿರೋ ಜಡತ್ವ, ಒಂದು ಪಾರಮಾರ್ಥಿಕವಾದ ಜಡತ್ವ. ಎಲ್ಲರಿಗೂ ಗೊತ್ತಲ್ಲ,
ಸುಷುಪ್ತಿ, ಆಫ್ಟರ್ನೂನ್ ಸಿಯೆಸ್ಟಾ, ಊಟ ಮಾಡಿದ್ಮೇಲೆ ಇದ್ದೇ ಬರುತ್ತೆ ಮಧ್ಯಾಹ್ನ, ವಯಸ್ಸು, ಈ ಜಡತ್ವ ಇದೆ. ಆದರೆ ಐ ಆಮ್ ಟಾಕಿಂಗ್ ಅಬೌಟ್ ಯಂಗ್ಸ್ಟರ್ಸ್. ಈ ಜಡತ್ವದ ನಿವಾರಣೆ ನಮಗೆ ಹೇಗೆ, ಯಾವಾಗ ಜಡತ್ವ ನಿವಾರಣೆ ಆಗತ್ತೆ ಆವಾಗ ಬುದ್ಧಿ ಚುರುಕಾಗತ್ತೆ. ಬುದ್ಧಿ ಚುರುಕಾದಾಗ ಐ ವಾಂಟ್ ಟು ಬಿ ಒನ್ ವಿತ್ ಡಿವೈನ್, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಡಿವೈನ್, ಐ ವಾಂಟ್ ಟು ಬಿ ದೇರ್, ಐ ವಾಂಟ್ ಟು ಗೋ ಆ್ಯಂಡ್ ಲಿಸನ್ ಟು ಗುಡ್ ಟಾಕ್ಸ್, ಸತ್ಸಂಗದ ಜೊತೆ ಇರಬೇಕು. ಆದಿಶಂಕರರು ಶಂಕರ ಪರಂಪರೆಯಲ್ಲಿ ಏನಿದೆ ತಿಳ್ಕೋಬೇಕು ಅನ್ನುವ ಒಂದು ಉತ್ಸಾಹ ವಿವೇಕಾನಂದರು ನಮ್ಮನ್ನು ಎಬ್ಸಿದ್ರಲ್ಲ, ಹಾಗೆ ಆ ಜಡತ್ವದ ನಿವಾರಣೆ ಆಗಬೇಕು ಒಳಗಡೆ. ಇದಕ್ಕೆ ಅವಳು ಏನು ಮಾಡ್ತಾಳೆ, ಚೈತನ್ಯ ಸ್ತಬಕ ಮಕರಂದ ಶ್ರುತಿಝರಿ, ಚೈತನ್ಯವೆನ್ನುವ, ಇದು ಇಂಟ್ರೆಸ್ಟಿಂಗ್. ಇದು ಹೂವಿನ ಒಳಗಡೆ ಪರಾಗ, ಅದರಲ್ಲಿ ಮಕರಂದ, ಆ ಮಕರಂದನ ಹೀರೋದಕ್ಕೆ ದುಂಬಿ ಅಲ್ವಾ. ಸೊ ಇಮ್ಯಾಜಿನ್ ಇಲ್ಲಿ ಒಂದು ಹೂವಲ್ಲ, ಸಾವಿರಾರು ಹೂವಿರೋ ಒಂದು ಬೊಕೆ. ಇದು ಯಾವ ಹೂವು? ಚೈತನ್ಯವೆನ್ನುವ ಕುಸುಮ. ಚೈತನ್ಯ ಅಂದರೆ ಏನು? ಎನರ್ಜಿ, ಹೈ ಅಮೌಂಟ್ ಆಫ್ ಎನರ್ಜಿ. ಜಡರಿಗೆ ಎನರ್ಜಿ ಕೊಡಬೇಕಲ್ಲ. ಚೈತನ್ಯವೆನ್ನುವ ಕುಸುಮಗುಚ್ಛ, ಆ ಕುಸುಮಗುಚ್ಛದಿಂದ ಸುರಿಯುತ್ತಿರುವ ಮಕರಂದ, ಆ ಮಕರಂದದ ಝರಿ, ಜಲಪಾತ. ಜಡರಿಗೆ ಅವಳ ಪಾದದ ಧೂಳಿನ ಕಣವು ಚೈತನ್ಯವೆನ್ನುವ ಕುಸುಮಗುಚ್ಛದಿಂದ ಸುರಿಯುತ್ತಿರುವ ಮಕರಂದದ ಝರಿಯ ಹಾಗೆ. ಅಂದರೆ ಆ ಝರಿನ ನಾನು, ಆ ಎನರ್ಜಿ, ಇಟ್ಸ್ ಲೈಕ್ ಇಮ್ಯಾಜಿನ್ ಎನ್ ಎನರ್ಜಿ ಡ್ರಿಂಕ್. ಇಟ್ ಈಸ್ ಎನ್ ಎನರ್ಜಿ ಡ್ರಿಂಕ್. ಯಾವ ಎನರ್ಜಿ ಡ್ರಿಂಕ್? ಫುಲ್ ಆಫ್ ನೆಕ್ಟರ್. ಆ ದೇವಿಯೇ ಚೈತನ್ಯವಾಗಿ ನಮಗೆ ಚೈತನ್ಯಾರ್ಘ್ಯ ಸಮಾರಾಧ್ಯ, ಚೈತನ್ಯವೆನ್ನುವ ಅರ್ಘ್ಯ. ಆ ಒಂದು ಅರ್ಘ್ಯದ ರೂಪದಲ್ಲಿ ನಮಗೆ ಅವಳು ಜಡರಿಗೆ ಚೈತನ್ಯ ಎನರ್ಜಿ ಬೂಸ್ಟರ್ ಆಗ್ತಾಳೆ. ಇದು ಜಡರು. ಮೂರನೆಯದು ದರಿದ್ರರು. ನಾನು ಹೇಳ್ತಾ ಇದ್ದೆ, ಎರಡು ಥರ ದಾರಿದ್ರ್ಯ. ಲೌಕಿಕ ದಾರಿದ್ರ್ಯ, ಪಾಪ ಹೇಳೋಕ್ಕಾಗಲ್ಲ, ಅದು ಜನ್ಮ ಜನ್ಮಾಂತರಗಳಿಂದ ಬಂದಿರುತ್ತೆ, ಇನ್ಹೆರಿಟೆನ್ಸಿಂದ ಬಂದಿರುತ್ತೆ, ಕಷ್ಟಪಡ್ತಾರೆ ಜನ. ಆ ದಾರಿದ್ರ್ಯನ ಹೇಗೋ ನೀಗಿಸ್ಕೋಬೋದು. ಲಕ್ಷ್ಮಿ, ಸರಸ್ವತಿ ಇವರ ಒಂದು ಪ್ರಸನ್ನತೆಯಿಂದ ಒಂದು ದಾರಿದ್ರ್ಯ ನೀಗಿಸ್ಕೋತೀವಿ. ಆದರೆ ಪಾರಮಾರ್ಥಿಕ ದಾರಿದ್ರ್ಯ, ದೇವಸ್ಥಾನದ ಪಕ್ಕದಲ್ಲಿದ್ದರೂ ಕೂಡ ಅಯ್ಯೋ ದೇವರನ್ನು ನೋಡೋಕ್ಕೆ ಟೈಮ್ ಇಲ್ಲ ಇವತ್ತು, ದೇವಸ್ಥಾನಕ್ಕೆ ಬಂದೆ ದೇವ್ರಿಗೆ ನಮಸ್ಕಾರ ಮಾಡಿದೆ, ಅಯ್ಯೋ ಬೆನ್ನೋವ್ತಾ ಇದೆ, ಇಲ್ಲ ನಮಸ್ಕಾರ ಮಾಡೋಕ್ಕಾಗಲಿಲ್ಲ. ಪಾರಮಾರ್ಥಿಕ ದಾರಿದ್ರ್ಯ ಒಂದೊಂದು ಥರ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಸೊ ಈ ಪಾರಮಾರ್ಥಿಕ ದಾರಿದ್ರ್ಯ ಈಸ್, ವಿ ಆರ್ ಬೀಯಿಂಗ್ ಪುವರ್ at a transcendental level. The poverty of transcendental side of ourselves. So ಈ ಒಂದು, ಇಟ್ ಈಸ್ ಅ ನ್ಯಾಚುರಲ್ ಫಿನಾಮಿನನ್. ಅನ್ಲೆಸ್ ನಾವು ಎಫರ್ಟ್ ಹಾಕಿ ನಮ್ಮನ್ನು ನಾವು ದೇವರ ಹತ್ರ ತೊಗೊಂಡು ಹೋಗಬೇಕು, ಕಷ್ಟಪಡಬೇಕು. ದಾರಿದ್ರ್ಯದಿಂದ ಆಚೆ ಬರಬೇಕಾದ್ರೆ ಒಳಗಡೆ ಅಂತರಂಗದಲ್ಲಿ ಶುದ್ಧಿ ಆಗ್ತಾ ಇದ್ದಂಗೆ ದೇವ್ರಿಗೆ ಹತ್ತಿರವಾಗ್ತಾ ಬರ್ತೀವಿ. ಈ ದೇವ್ರಿಗೆ ಹತ್ತಿರವಾಗ್ತಾ ಬರ್ತಾ ಇದ್ದಂಗೆ ನಾವು ಏನೇನು ಕೇಳ್ತೀವೋ ಅದನ್ನೆಲ್ಲ ದೇವಿ ಈಡೇರಿಸ್ತಾ ಬರ್ತಾಳೆ. ಆವಾಗ ಅವಳು ಚಿಂತಾಮಣಿ ಗುಣನಿಕ. ನಾನು ನಿನ್ನೆ ಹೇಳ್ತಾ ಇದ್ದೆ, ಪಾಪದ ಭೀತಿ ಪುಣ್ಯದ ಲೋಭದಿಂದ ದೇವರನ್ನು ಸುಮ್ಮನೆ ಕೇಳ್ಕೊತಾ ಇರ್ತೀವಿ. ಅಮ್ಮ ನನ್ನ ಮಗಂಗೆ ಇವತ್ತು ಈ ಸಲ ವೀಸಾ ಬೇಕು, ಅಮೇರಿಕಾಗೆ ಹೋಗಬೇಕು, ನನ್ನ ಮಗಳಿಗೆ ಅಮೇರಿಕಾ ಗಂಡು ಬೇಡ ಈ ಸಲ, ಹೀಗೆ ಕೇಳ್ಕೊತಿರ್ತೀವಲ್ಲ. ಈ ಸಲ 100 ಕಡುಬಿನ ಹಾರ ಹಾಕ್ತೀನಿ,
1001 ತೆಂಗಿನಕಾಯಿ ಹೊಡಿತೀನಿ. ಹೋದ ಸಲ 101 ಹೊಡೆದಿದ್ದೆ, ಈ ಸಲ 1001. ಹೈದರಾಬಾದಲ್ಲಿರೋ ವೀಸಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀನಿ ಅಲ್ವಾ? ಇದೇ ತಾನು ನಾವು ಕೇಳ್ಕೊಳ್ಳೋದು. ಸ್ಯಾನೋಸೆಯಲ್ಲಿರೋ ಆ ದೇವಸ್ಥಾನಕ್ಕೆ ಹೋಗಿ ನಾನು ಪೂಜೆ ಮಾಡಿಸ್ತೀನಿ. ಹೀಗೆ ದಿಸ್ ಈಸ್ ವಾಟ್ ನಾವು ಹರಕೆ ಹೊತ್ಕೊಳ್ಳೋದು, ಲೌಕಿಕವಾಗಲಿ. ಸೊ ಸಕಾಮ ರೂಪದಲ್ಲಿ ನಾವು ಏನು ಮಾಡ್ತೀವೋ ಅದರಿಂದ ನನ್ನ ಪಾರಮಾರ್ಥಿಕ ದಾರಿದ್ರ್ಯ ಹೋಗಲ್ಲ. ನಿಸ್ವಾರ್ಥವಾಗಿ ನಾನು ಸೇವೆ ಮಾಡ್ತಾ 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 ಪಾರಮಾರ್ಥಿಕ ದಾರಿದ್ರ್ಯ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಅನ್ಲೆಸ್ ವಿ ಆರ್ ಆಫ್ ಸರ್ವಿಸ್, ಹೌ ಡು ವಿ ಗೆಟ್ ಔಟ್ ಆಫ್ ದ ಪಾವರ್ಟಿ ಆಫ್ ಅವರ್ ಇನ್ನರ್ ಸೋಲ್? ಸರ್ವಿಸ್ನಲ್ಲಿರಬೇಕು, ನಿಷ್ಕಾಮ ಕರ್ಮ ಮಾಡಬೇಕು. ಆವಾಗ ದೆನ್ ದೇವಿ ಏನು ಮಾಡ್ತಾಳೆ, ನಾವು ಏನು ಕೇಳ್ತೀವೋ ಅದಕ್ಕೆ ಅವಳು ಕೊಡ್ತಾಳೆ. ಏನು ಕೇಳ್ತೀವಿ ಅದು ಮುಖ್ಯ. ಈಗ ನನಗೋಸ್ಕರ ನಾನು ಏನಾರು ಕೇಳ್ಕೋತೀನ? ಚಿಂತಾಮಣಿ ಅಂದರೆ ಫಿಲಾಸಫರ್ಸ್ ಸ್ಟೋನ್ ಅಂತ ಕರೀತಾರೆ, ಅಥವಾ ಸಾರ್ಸರಸ್ ಸ್ಟೋನ್, ದೇವ ಮಣಿ, ಚಿಂತಾಮಣಿ. ನಾನು ಕೇಳಿದ್ದನ್ನೆಲ್ಲ ಮನಸ್ಸಿನಲ್ಲಿ ಚಿಂತೆ ಮಾಡಿದರೆ, ಯೋಚನೆ ಮಾಡಿದರೆ ಸಾಕು, ಅದನ್ನು ಕೊಟ್ಟುಬಿಡ್ತಾಳೆ ದೇವಿ. ಅದು ಚಿಂತಾಮಣಿ, ದೇವಲೋಕದ ಒಂದು ಮಣಿ ಅಂತ ಹೇಳ್ತೀವಿ. ಅವಳ ಪಾದದ ಧೂಳಿನ ಕಣವು ದರಿದ್ರರಿಗೆ ಚಿಂತಾಮಣಿಯ ಒಂದು ಮಾಲೆಯ ಆಗಿದೆ. ಚಿಂತಾಮಣಿಗಳ ರಾಶಿಯಂತೆ ಇದೆ. ಮಾಲೆ ಒಂದಿಲ್ಲ, ರಾಶಿ ಥರ. ಒಂದು ಚಿಂತಾಮಣಿ ಅಲ್ಲ, ಇಡೀ ಒಂದು ರಾಶಿ ಚಿಂತಾಮಣಿ. ಬಟ್ ಇದೆ, ಯಾರಿಗೆ ಇದೆ? ಹೂ ಈಸ್ ಎಲಿಜಿಬಲ್ ಫಾರ್ ಇಟ್? ಯಾರಿಗೆ ಅದನ್ನು ಆಕ್ಸೆಸ್ ಕೊಡ್ತಾಳೆ? ಯಾರಿಗೆ ಅದರ ಎಲಿಜಿಬಿಲಿಟಿ ಇದೆ ಅಂದರೆ ಎಲ್ಲರಿಗೂ ಅಲ್ಲ. ನಿಷ್ಕಾಮ ಕರ್ಮದಲ್ಲಿ ನಿಂತು ಪಾರಮಾರ್ಥಿಕ ದಾರಿದ್ರ್ಯವನ್ನು ದೂರ ಮಾಡಿಕೊಳ್ಳುವ ಕೆಪಾಸಿಟಿ ಬೆಳೆಸ್ಕೊಂಡಿರೋರಿಗೆ. ಅದು ಬೆಳೆಸ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಕೊಡು 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 ಅಂತ ದೇವ್ರನ್ನ ಕೇಳೋದು ಬಿಡಬೇಕು. ಕೊಟ್ಟಿದೆಯೋ ಸಾಕು ನನಗೆ ಅನ್ನೋ ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೋಬೇಕು. ನಾನು ಕೊಟ್ಟಿರೋದು ನೀನು 4 ಜನಕ್ಕೆ ಹಂಚ್ತೀನಿ ಅನ್ನೋ ಒಂದು ಮನಸ್ಸನ್ನು, ಬಿಹೇವಿಯರ್ನ, ವ್ಯಾಲ್ಯೂ ಸಿಸ್ಟಮ್ನ ಬೆಳೆಸ್ಕೋಬೇಕು. ಆಗ ಪಾರಮಾರ್ಥಿಕ ದಾರಿದ್ರ್ಯದಿಂದ ದೂರ ಮಾಡುವ ಒಂದು ಶಕ್ತಿ ಕೊಡ್ತಾಳೆ. ದ ಮೋರ್ ವಿ ಡೂ ಫಾರ್ ಅದರ್ಸ್, ದ ಮೋರ್ ದ ಗಾಡ್ ವಿಲ್ ಗಿವ್ ಅಸ್. ತಾನೆ, ನಾವು ಬೇರೆಯವ್ರಿಗೆ ಎಷ್ಟು ಮಾಡ್ತಾ ಬರ್ತೀವೋ ಅಷ್ಟು ನಮಗೆ ಕೊಡ್ತಾ ಬರ್ತಾರೆ. ಅದೇ ಚಿಂತಾಮಣಿ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ಸೀಕ್ರೆಟ್ ಕೊಟ್ಟರು. ಹೌ ಕ್ಯಾನ್ ವಿ ಬಿ ಆಫ್ ಟ್ರಾನ್ಸೆಂಡೆಂಟಲ್ ಲೆವೆಲಲ್ಲಿ ನಾವು ಪಾವರ್ಟಿನ ನಾವು ಹೇಗೆ ದೂರ ಮಾಡ್ಕೋಬೇಕು ಅಂತ ಹೇಳಿದ್ರು ಇಲ್ಲಿ. 4ನೇದು ನಿಮಗ್ನಾನ. ಸಂಸಾರದಲ್ಲಿ ಇದು 4 ಆಶ್ರಮಗಳು: ಬಾಲ್ಯ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ. ವಿ ಕೆನಾಟ್ ಎಸ್ಕೇಪ್. ಈ 4 ಎಸ್ಕೇಪ್ ಮಾಡೋಕ್ಕಾಗಲ್ಲ, ಗಂಡಾಗಲಿ ಹೆಣ್ಣಾಗಲಿ. ಬಾಲ್ಯದಲ್ಲಿ ಎಜುಕೇಷನ್, ಗ್ರೋಯಿಂಗ್ ಅಪ್, ರೆಬೆಲಿಯನ್, ಟೀನೇಜ್, ಕಾಲೇಜ್, ಹೀಗೆ ದೆನ್ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಮದುವೆ ಆಗೋವರೆಗೂ ಈ ಒಂದು ಸಂಸಾರವೆನ್ನುವ ಸಾಗರದಲ್ಲಿ ನಾವು ಮುಳುಗಿರ್ತೀವಿ. ಪ್ಲೀಸ್ ಇಟ್ಬಿಡಿ ಒಳಗಡೆ, ಅಥವಾ ಸೈಲೆಂಟ್ ಮಾಡಿಬಿಡಿ. ಆಯಿತು. ಸೊ ಈ ಬಾಲ್ಯ ಆಶ್ರಮದಲ್ಲಿ ನಾವು ವಿ ಸ್ಪೆಂಡ್ ಆಲ್ ಅವರ್ ಟೈಮ್ ಇನ್ ಗೆಟಿಂಗ್ ಅಡ್ಜಸ್ಟೆಡ್. ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಆ ಒಂದು ಬಾಲ್ಯದಲ್ಲಿ, ಬ್ರಹ್ಮಚರ್ಯದಲ್ಲಿ ಕಳೆದೋಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳೋ ಹೊತ್ತಿಗೆ ನಾವು ಗೃಹಸ್ಥರಾಗ್ತೀವಿ. ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟೋಗುತ್ತೆ ಲೈಫ್. ಟೈಮೇ ಸಿಗಲ್ಲ. ಮಕ್ಕಳು, ಮೊಮ್ಮಕ್ಕಳು, ಅವ್ರು ಸೆಟಲ್ ಆಗಬೇಕು. ಅದು ಮುಗಿಯೋ ಹೊತ್ತಿಗೆ 60 ವಾನಪ್ರಸ್ಥ.
ಆವಾಗ ರಿಟೈರ್ಮೆಂಟು, ಆವಾಗ ಗಂಡಸ್ರಿಗೆ ಜ್ಞಾಪಕ ಬರುತ್ತೆ, ಇಲ್ಲ ನಾನು ವೇದ ರುದ್ರ ನಮಕ ಚಮಕ ಕಲಿಬೇಕಾಗಿತ್ತು, ಏನು ಮಾಡಲಿ ರಿಟೈರ್ಮೆಂಟ್ ಲೈಫ್. ಸೊ ಫ್ರೆಂಡ್ಸ್ಗೆ ಹೇಳ್ತೀವಿ, ಇಲ್ಲ ನಾನು ರುದ್ರ ನಮಕ ಚಮಕಕ್ಕೆ ಬರ್ತೀನಿ, ಶಂಕರ ಮಠಕ್ಕೆ ಬರ್ತೀನಿ, ಆ ಮಠಕ್ಕೆ ಹೋಗೋಣ, ಇಲ್ಲಿಗೆ ಮಾಡೋಣ. ಸೊ ಸಂಹವ್ ಪಾರಮಾರ್ಥಿಕವಾಗಿ ಅಡ್ಜಸ್ಟ್ ಮಾಡ್ಕೋತೀವಿ. ಹೆಂಗಸರಾದರೆ ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ, ತ್ರಿಶತಿ ಕ್ಲಾಸ್ಗಳಿಗೆ ಹೋಗ್ತೀವಿ. ಸೊ ಗೃಹಸ್ಥಾಶ್ರಮ ಜೊತೆ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಸ್ಟ್ಯಾಂಡರ್ಡ್ ಅಲ್ವಾ? ಆರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಕ್ಲಾಸಿಕಲ್ ಆರ್ಟ್ಸ್, ಸಂಗೀತ, ನಾಟ್ಯ. ಸಂಹವ್ ನಮ್ಮನ್ನು ನಾವು ತೊಡಗಿಸ್ಕೋತೀವಿ. ವಿ ವಾಂಟ್ ಟು ಡೂ ಸಮಥಿಂಗ್ ಮೋರ್. ವಿ ವಾಂಟ್ ಟು ಬಿ ಕನೆಕ್ಟೆಡ್ ಟು ದ ಡಿವೈನ್. ಬಟ್ ಸ್ಟಿಲ್ ವಿ ಆರ್ ಸ್ಟಕ್ ಇನ್ ಸಂಸಾರ ಸಾಗರ. ಭವಸಾಗರದಲ್ಲಿ ಸಿಕ್ಕಿಕೊಂಡು ಹೇಗೋ ಸರ್ಫೇಸ್ನಲ್ಲಿ ಸ್ವಿಮ್ ಮಾಡ್ತಾ ಇರ್ತೀವಿ. 6 ಕತ್ತಲ್ಲ 3 ಇಳಿಯಲ್ಲ. ಸ್ಟ್ಯಾಂಡರ್ಡ್ ಲೈಫ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಆದಿಶಂಕರರು ಏನು ಹೇಳಿದ್ರು ಇದರಲ್ಲಿ? ಸಂಹವ್ ಕೀಪ್ ಯುವರ್ ಹೆಡ್ ಅಬೌವ್ ದ ವಾಟರ್. ಮುಳುಗಬೇಡ, ಒಳಗಡೆ ಉಸಿರು ಕಟ್ಟಬೇಡ. ಸೊ ಹೀಗೆ ಸಂಸಾರ ಸಾಗರದಲ್ಲಿ ಮುಳುಗಿರುವವರಿಗೆ ಅವಳು ಯಾವ ರೀತಿ? ಕೆಲವರು ಏನಾಗುತ್ತೆ, ಹೇಗೋ ಸರ್ಫೇಸ್ ಲೆವೆಲಲ್ಲಿ ಇದ್ದರೆ ಪರವಾಗಿಲ್ಲ, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋತೀವಿ. ಈ ಕಡೆ ಈಜ್ತಾ ಇರ್ತೀವಿ, ಮೇಲಿಗೆ ಬಂದು ಆಕ್ಸಿಜನ್ ತೊಗೋತೀವಿ, ಮತ್ತೆ ಹೋಗ್ತೀವಿ. ವಿ ಆರ್ ಏಬಲ್ ಟು ಮ್ಯಾನೇಜ್. ಆದರೆ 90% ಆಫ್ ದ ಪೀಪಲ್ ಒಳಗಡೆ ನೀರೊಳಗೆ ಉಸಿರು ಕಟ್ಬಿಟ್ಟಿರ್ತಾರೆ, ಗೊತ್ತೇ ಇರಲ್ಲ ಅವ್ರಿಗೆ ನಾವು ಉಸಿರು ಕಟ್ಕೊಂಡಿದ್ದೀನಿ. ಅಂತಹವರಿಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹಿರಣ್ಯಕಶಿಪು ಹಿರಣ್ಯಾಕ್ಷನ ಕಾಲದಲ್ಲಿ ಭೂದೇವಿ ಸಮುದ್ರದಲ್ಲಿ ಅಡಗಿ ಕುಳಿತಿದ್ದಾಗ ಅವಳನ್ನು ರಕ್ಷಣೆಗಾಗಿ ವರಾಹದ ರೂಪ ತಗೊಂಡು ವಿಷ್ಣುವು ಬಂದು ತನ್ನ ಕೋರೆ ದಾಡೆಗಳಿಂದ ಭೂಮಿಯನ್ನು ಹೇಗೆ ಎತ್ತಿ ಹಿಡಿದ, ಹಾಗೆಯೇ ಸಂಸಾರವೆನ್ನುವ ಭವಸಾಗರದಲ್ಲಿ ನೀವು ಮುಳುಗಿದ್ದ ಪಕ್ಷದಲ್ಲಿ ನಿಮಗೆ ಭಗವತಿಯ ಪಾದದ ಧೂಳಿನ ಕಣಗಳು ಮಹಾವಿಷ್ಣುವಿನ ಕೋರೆ ದಾಡೆಯಂತೆ ಬಂದು ನಿಮ್ಮನ್ನು ಮೇಲಕ್ಕೆತ್ತುತ್ತದೆ. ಇಟ್ ವಿಲ್ ಗಿವ್ ಯು ಆಕ್ಸಿಜನ್ ಟು ಬ್ರೀದ್. ಈ ಆಕ್ಸಿಜನ್ ಯಾವುದು? ಪಾರಮಾರ್ಥಿಕವಾದ ಒಂದು ಆಕ್ಸಿಜನ್ ಕೊಡುತ್ತೆ. ಭಗವತಿಯ ಪಾದ ಪದ್ಮಗಳಲ್ಲಿರುವ ರಜಕಣಗಳು. ಅರ್ಥ ಆಯ್ತಾ? ಸೊ ಇದು 3ನೇ ಶ್ಲೋಕದ ಒಂದು ಸನ್ನಿವೇಶ. ಮುಂದಕ್ಕೆ ಹೋಗ್ಬಿಡೋಣ, 4ನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇಲ್ಲಿ ಭಗವತಿಯ ಪಾದಪದ್ಮಗಳ ಮಹಿಮೆ, ಇದು ದೇವತೆಗಳ ಮೇಲೂ ಇದೆ, ನಮ್ಮ ಮೇಲೂ ಇದೆ. 4ನೇ ಶ್ಲೋಕ ಇದು ಹೇಳುತ್ತೆ, ಜಗನ್ಮಾತೆಯ ಪ್ರಸಂಗ ಹೇಳ್ತೀನಿ. ಜಗನ್ಮಾತೆಯ ಮತ್ತೆ ಪಾದಚರಣಾರವಿಂದದ ಧೂಳಿನ ಮಹಿಮೆಯನ್ನು ಹಿಂದಿನ ಶ್ಲೋಕದಲ್ಲಿ ವರ್ಣಿಸಿದ ಮೇಲೆ ಮತ್ತೆ ಆಚಾರ್ಯ ಶಂಕರ ಭಗವತ್ಪಾದರು ಪುನಃ ಭಗವತಿಯ ಪಾದಪದ್ಮಗಳ ಮಹಿಮೆಯ ಮಹತ್ವವನ್ನು ಪುನರು ಉಚ್ಚರಿಸುತ್ತಾ ಬೇರೆ ದೇವತೆಗಳ, ನಾವು ಹೇಳಿದ್ವಲ್ಲ 330 ಕೋಟಿ ದೇವತೆಗಳು, ಅನ್ಯ ದೇವತೆಗಳ ತುಲನೆಯಲ್ಲಿ ಭಗವತಿಯ ಅಸಮಾನ ಪ್ರಭಾವವನ್ನು ಶ್ರೀ ಸೌಂದರ್ಯ ಲಹರಿಯ ಈ 4ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಶ್ಲೋಕ ಹೇಳುತ್ತೆ, ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯ ಭಯಾತ್ ತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಪ್ರತಿಪದಾರ್ಥ, ಲೋಕಾನಾಂ ಶರಣ್ಯೇ, 14 ಲೋಕಗಳಿಗೆ ಆಶ್ರಯ ಕೊಟ್ಟು ರಕ್ಷಿಸುವವಳೇ.
ಇದನ್ನು ನೋಡಿದ್ವಿ ನಾವು. 14 ಲೋಕಗಳನ್ನು ಬ್ರಹ್ಮ ಸೃಷ್ಟಿ ಮಾಡಿದ ಮೇಲೆ ವಿಷ್ಣುವಿಗೆ ಎಲ್ಲವನ್ನೂ ಕೊಟ್ಟು ಸಂರಕ್ಷಣೆ ಮಾಡೋದಕ್ಕೆ ವಿಷ್ಣುಗೆ ಕೊಡೋದು ಅವಳೇ ತಾನೆ ಎಲ್ಲದನ್ನು. ಆದ್ದರಿಂದ 14 ಲೋಕಗಳಿಗೆ ಆಶ್ರಯ ಕೊಟ್ಟು ರಕ್ಷಿಸುವವಳೆ. ತ್ವದನ್ಯ ತ್ವತ್ ಅನ್ಯ, ನಿನಗಿಂತ ಬೇರೆಯಾದ ದೈವತಗಣ, ಇಂದ್ರಾದಿ ದೇವತೆಗಳ ಸಮೂಹವು ಪಾಣಿಭ್ಯಾಂ, ತಮ್ಮ ಕೈಗಳಿಂದ ಅಭಯವರದ, ಅಭಯ ಮುದ್ರೆಯನ್ನೂ ವರದ ಮುದ್ರೆಯನ್ನೂ ತೋರಿಸುತ್ತಾ ಇರುವುದು. ಆದರೆ ತ್ವಂ ಏಕ, ಆದರೆ ನೀನೊಬ್ಬಳು ಮಾತ್ರ ಪಾಣಿಭ್ಯಾಂ, ನಿನ್ನ 2 ಕೈಗಳಿಂದ ಪ್ರಕಟಿತ ವರಾಭೀತ್ಯಭಿನಯ ನೈವಾಸಿ, ವರದ ಮುದ್ರೆಯನ್ನಾಗಲಿ ಅಭಯ ಮುದ್ರೆಯನ್ನಾಗಲಿ ತೋರಿಸುವ ಅಭಿನಯವುಳ್ಳವಳು ಆಗಿಲ್ಲ. ಹಿ ಅರ್ಥಾತ್ ಇದು ನಿಶ್ಚಯ. ಭಯಾತ್, ಭಯದಿಂದ, ಅರ್ಥಾತ್ ಜರಾ ಮೃತ್ಯುವಿನ ಭಯದಿಂದ, ತ್ರಾತುಂ ರಕ್ಷಿಸಲು, ಚ ಮತ್ತು ವಾಂಛಾಸಮಧಿಕಂ ಅಪೇಕ್ಷೆಗಿಂತಲೂ ಹೆಚ್ಚಿನ ಫಲಮಪಿ ಫಲವನ್ನು, ಅರ್ಥಾತ್ ಇಲ್ಲಿ ಮೋಕ್ಷವೆನ್ನುವ ಫಲವನ್ನು, ದಾತುಂ ಕೊಡುವುದಕ್ಕೆ, ತವ ನಿನ್ನ ಚರಣೌ ಏವ 2 ಪಾದಗಳೇ ನಿಪುಣೌ ಸಮರ್ಥವಾಗಿವೆ. ಈಗ ಭಾವಾರ್ಥ ನೋಡಿದಾಗ ಕ್ಲಿಯರ್ ಆಗುತ್ತೆ. ಹೇ ಭಗವತಿ, ನೀನು ನಿನ್ನ ಕೈಗಳಿಂದ ವರವನ್ನು ಕೊಡುವುದಾಗಲಿ. ದೇವತೆಗಳಿಗೆ ಸಾಮಾನ್ಯವಾಗಿ ನಾವು 2 ಮುದ್ರೆ ನೋಡ್ತೀವಿ. ಒಂದು ಇದು ಅಭಯ ಮುದ್ರೆ ಅಂತ, ಇನ್ನೊಂದು ವರದ ಮುದ್ರೆ ಅಲ್ವಾ. ಒಂದು ಕೆಳಗೆ ಕೈ ಫೇಸ್ ಆಗ್ತಿರುತ್ತೆ, ಒಂದು ಮೇಲೆ ಹೀಗಿರುತ್ತೆ. ಸೊ ಭಗವತಿಗೆ ಆದಿಶಂಕರರು ಹೇಳ್ತಾ ಇದ್ದಾರೆ, ಹೇ ಭಗವತಿ, ನೀನು ನಿನ್ನ ಕೈಗಳಿಂದ ವರವನ್ನು ಕೊಡುವುದಾಗಲಿ ಅಥವಾ ಅಭಯವನ್ನು ಕೊಡುವುದಾಗಲಿ ಇದು ಸರ್ವೇ ಸಾಧಾರಣವಾದ ನಿಯಮಗಳಾಗಿವೆ. ಅಂದರೆ ನೀನು ನಿನ್ನ ಕೈಯಿಂದ ವರ ಕೊಡೋದಾಗಲಿ ಅಭಯ ಕೊಡೋದಾಗಲಿ, ದಟ್ಸ್ ನಾರ್ಮಲ್, ಕಾಮನ್. ಹೀಗೆಂದು ತಿಳಿದ ನಿನ್ನ 2 ಚರಣಗಳು, ಅಂದರೆ ನಿನ್ನ 2 ಕಾಲುಗಳು ಈ ಪ್ರಕಾರ ವರ ಹಾಗೂ ಅಭಯವನ್ನು ಕೊಡುವಲ್ಲಿ ಸ್ವಯಂ ಸಾಮರ್ಥ್ಯವಾಗಿ ಹೋದವು. ನಿನ್ನ ಪಾದ ಪದ್ಮಗಳು ನಿನ್ನ ಕೈಗೆ, 2 ಕೈಗಳಿಗೆ ತೊಂದರೆ ತಗೋಬೇಡ ನೀನು, ನಾವೇ ಇದ್ದೀವಲ್ಲ, ಕಾಲುಗಳಾಗಿ ನಾವೇ ಕೆಲಸ ಮಾಡ್ತೀವಿ, ನಿಮ್ಮ ಕೈಗಳಾಗಿ ನೀ ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ದೇವಿಗೆ ಹೇಳ್ತಾ ಇವೆ. ನಾವು ಕಾಲುಗಳು ಪಾದ ಪದ್ಮಗಳೇ ಭಕ್ತರಿಗೆ, ತ್ರಿಮೂರ್ತಿಗಳಿಗೆ, ಎಲ್ಲರಿಗೂ ನಾವು ಕೊಡ್ತೀವಿ ಅಭಯ ವರದ. ನಾನು ಕಾಲುಗಳೇ ಸಾಕು, ಕೈಗಳಿಗೆ ಯಾಕೆ ಕಷ್ಟ, ನಿನ್ನ ಕೈನ ನೀನು ರೆಸ್ಟ್ ಮಾಡು ತಾಯೇ ಅಂತ ಹೇಳೋ ಒಂದು ಧ್ವನಿ. ಈ ಕಾರಣದಿಂದಾಗಿಯೇ ನಿನಗೆ ನಿನ್ನ ಹಸ್ತಗಳಿಂದ ವರವನ್ನಾಗಲಿ ಹಾಗೂ ಅಭಯವನ್ನಾಗಲಿ ಕೊಡುವ ಅವಶ್ಯಕತೆಯು ಬರುವುದೇ ಇಲ್ಲ, ಹಾಗೂ ಅವುಗಳ ಯಾವ ಪ್ರಯೋಜನವೂ ಇಲ್ಲ. ಏಕೆಂದರೆ ಹೀಗೆ ಮಾಡುವುದರಿಂದ ಸರ್ವಸಾಧಾರಣತೆಯು ಬರುವುದು. ಇಟ್ ವಿಲ್ ಬಿಕಮ್ ಅ ಕಾಮನ್ ಥಿಂಗ್. ಏನು ಅ ಕಾಮನ್ ಥಿಂಗ್ ಅಂತ ಹೇಳ್ತೀನಿ. ಇದು ಇಲ್ಲಿಯ ಉಪದೇಶ. ಏನಿದು? ಆದಿಶಂಕರದ ಧ್ವನಿ ಏನು ಅಂದರೆ, ಎಲ್ಲ ದೇವತೆಗಳು ನೀನು ಹಾಗೂ ನಿನ್ನ ಗಂಡನನ್ನು ಬಿಟ್ಟು, ಶಿವಶಕ್ತಿಯರನ್ನು ಬಿಟ್ಟು ಉಳಿದ ಎಲ್ಲ ದೇವತೆಗಳು, ತ್ರಿಮೂರ್ತಿಗಳನ್ನು ಸೇರಿ 330 ಕೋಟಿ ದೇವತೆಗಳು ಅಂತ ನಾವೇನು ಪೂಜೆ ಮಾಡ್ತೀವೋ ಅವರೆಲ್ಲರೂ ಕೂಡ ಹೀಗೆ ಕೈ ಇಟ್ಕೊಂಡಿರ್ತಾರೆ. ಅಭಯ ಕೊಡ್ತಾರೆ, ವರದ ಕೊಡ್ತಾರೆ. ಅಭಯ ಯಾಕೆ? ಜರಾಮೃತ್ಯುವಿನಿಂದ ಅಭಯ. ಅಂದರೆ ನಾವು ದೇವರನ್ನು ಕೇಳ್ಕೊಳ್ಳೋದು, ಅಯ್ಯೋ ನನಗೆ ವಯಸ್ಸಾಗದೇ ಇರಲಿ, ಐಶ್ವರ್ಯ, ಆರೋಗ್ಯ, ಆಯಸ್ಸು. ಅಂದ್ರೇನು? ಐಶ್ವರ್ಯ ಅಂದರೆ ವರ ಕೊಡು ನನಗೆ. ಆರೋಗ್ಯ ಅಂದ್ರೇನು? ಮುಪ್ಪಿನಿಂದ ರಕ್ಷಣೆ ಮಾಡು. ಆಯಸ್ಸು ಅಂದರೆ ಸಾವು ಬೇಕು ಕೊಡಬೇಡ. ಜರಾಮೃತ್ಯುಗಳಿಂದ ನನ್ನ ಕಾಪಾಡು ಅಂತ ಹೇಳಿ ಅಭಯ ಕೇಳ್ತಾ ಇದ್ದೀನಿ. ಈ ಕಡೆಯಿಂದ ವರ, ಐಶ್ವರ್ಯ.
ಐಶ್ವರ್ಯ, ಆಯಸ್ಸು, ಸಂಪತ್ತು, ಅಂತಸ್ತು ಇದೇ ತಾನೇ ಕೇಳೋದು ದೇವರನ್ನು ದೇವಸ್ಥಾನಕ್ಕೆ ಹೋಗಿ. ಇದನ್ನು ಕೊಡೋಕ್ಕೆ ದೇವತೆಗಳು ಕೂತಿದ್ದಾರೆ. ಹೇಗೆ? ಕೈನ ಹೀಗೆ ಇಟ್ಕೊಂಡಿದ್ದಾರೆ. ಬೇರೆ ಎಲ್ಲ ಅನ್ಯ ದೇವತೆಗಳು ಹೀಗೆ ಕೈಗಳನ್ನು ಇಟ್ಟುಕೊಂಡು ಕುಳಿತಿರುವುದು ಕೇವಲ ಅಭಿನಯ ಮಾತ್ರ. ನಾವು ಕೊಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ ದೇವತೆಗಳು. ದೇ ಆರ್ ಇನ್ ಎನ್ ಇಲ್ಯೂಷನ್ ದಟ್ ದೇ ಆರ್ ದ ಸೋರ್ಸ್ ಆಫ್ ಎವ್ರಿಥಿಂಗ್. ದೇವತೆಗಳು ಹೇಳ್ತಾ ಇದ್ದಾರೆ, ಸಕಲ ದೇವತೆಗಳು ಕೂಡ ದೇ ಥಿಂಕ್ ದಟ್ ದೇ ಆರ್ ದ ಸೋರ್ಸ್ ದಟ್ ದೇ ಕ್ಯಾನ್ ಗಿವ್ ಅಭಯ ಮತ್ತು ವರದ. ಯಾರಿಗೆ? ಅವರನ್ನು ರಕ್ಷಿಸು, ಅವರ ಶರಣು ಬಂದಿರುವ ಭಕ್ತರಿಗೆ ಅವರು ಕೊಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ ದೇವತೆಗಳು. ಆದರೆ ಅವರು ಅಭಿನಯ ಮಾತ್ರ ಮಾಡ್ತಿದ್ದಾರೆ. ಕಾರಣ, ಆ ದೇವತೆಗಳಿಗೂ ಮೂಲ ಕಾರಣಗಳು ನೀನೇ ತಾಯಿ. ತ್ರಿಮೂರ್ತಿಗಳನ್ನು ರಚನೆ ಮಾಡಿರೋ ನೀನು, ಎಲ್ಲ ದೇವತೆಗಳನ್ನು ನೀನೇ ತಾನೇ ರಚನೆ ಮಾಡಿರೋದು. ಅಂದರೆ ಬ್ರಹ್ಮಾಂಡ ರಚನೆಗೂ ಕೂಡ ನಿನ್ನ ಪಾದ ಪದ್ಮಗಳ ಒಂದು ಧೂಳಿನ ಕಣಕ್ಕೆ ಅವರು ಡಿಪೆಂಡ್ ಆಗಬೇಕಾದ್ರೆ ಅವರ ಎಕ್ಸಿಸ್ಟೆನ್ಸ್ ಎಲ್ಲಿದೆ? ಎಲ್ಲಿಂದ ಅವರು ನಿಮಗೆ ಅಭಯ ಮತ್ತು ವರದ ಕೊಡೋಕ್ಕೆ ಶಕ್ತಿ ಇದೆ ದೇವತೆಗಳಿಗೆ? ಅದಕ್ಕೂ ಕೂಡ ಮೂಲ ಕಾರಣಗಳು ನೀನೇ ಅಲ್ವಾ? ಆದ್ದರಿಂದ ವಾಟ್ ಆರ್ ದೇ ಕಿಡಿಂಗ್ ದೆಮ್ಸೆಲ್ಸ್? ಈ ದೇವತೆಗಳು ಏನು ಮಾಡ್ತಾ ಇದ್ದಾರೆ? ಕೇವಲ ಅಭಿನಯ ಮಾತ್ರ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ಭಕ್ತರನ್ನು ಸಮಾಧಾನ ಪಡಿಸೋದಕ್ಕೆ. ಆದರೆ ಅವರು ಕೊಡಬೇಕಾದರೆ ನಿನ್ನಿಂದ ಕೇಳಿ ಕೊಡಬೇಕು. ಬಿಕಾಸ್ ಯು ಆರ್ ದ ಸೋರ್ಸ್. ಇದನ್ನು ತಿಳಿದ ನಿನ್ನ ಕಾಲುಗಳು ನಿನ್ನ ಕೈಗೆ ತೊಂದರೆ ತಗೋಬೇಡ ತಾಯಿ. ಬೇರೆ ದೇವತೆಗಳು ಅವ್ರ ಕೈಯಿಂದ ಕೆಲಸ ಮಾಡ್ತಾರೆ, ನಿನ್ನ ಕಾಲುಗಳೇ ಕೆಲಸ ಮಾಡ್ತೀವಿ ಅಲ್ಲ. ನಿನ್ನ ಕಾಲುಗಳ ಪಾದ ಪದ್ಮಗಳೆಲ್ಲ ಒಂದು ರಜಕ್ಕಣ ಅಂತ ತಗೊಂಡು ಬ್ರಹ್ಮಾಂಡನ ಸೃಷ್ಟಿ ಮಾಡಿದ ಬ್ರಹ್ಮನು ಅವಿದ್ಯಾನಾಂ ಅಂತಸ್ತಿಮಿರ ಮಿಹಿದ ದ್ವೀಪನಗರ ಜಡರು, ದರಿದ್ರರು, ಅವಿದ್ಯಾವಂತರು ಹಾಗೂ ನಿಮಗ್ನರು ಇವರಿಗೆಲ್ಲರಿಗೂ ನಿನ್ನ ಪಾದ ಪದ್ಮಗಳೇ ಸಾಕು. ಇಂತಹ ನಿನ್ನ ಪಾದ ಪದ್ಮಗಳಿಗೆ ಅಷ್ಟೊಂದು ಶಕ್ತಿ ಇರುವಾಗ ನಿನ್ನ ಕೈಗಳಿಗೆ ಯಾಕೆ ಹೋಗಬೇಕು? ಆದ್ದರಿಂದ ನಿನ್ನ ಕಾಲುಗಳೇ ಸಾಕು ಈ ಕೆಲಸಕ್ಕೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದು. ಸೊ ದೇವಿಯ ಪಾರಮ್ಯತೆಯನ್ನು ಎತ್ತಿ ಹಿಡಿಯೋ ಒಂದು ಕಾಂಟೆಕ್ಸ್ಟ್, ಪರ್ಸ್ಪೆಕ್ಟಿವ್. ಇದು 4ನೇ ಶ್ಲೋಕ. 6:45 ಮುಗಿಸೋಣ. ಇನ್ನೂ 10-15 ನಿಮಿಷ ಇದೆ. 5ಕ್ಕೆ ಹೋಗ್ಬಿಡ್ತೀನಿ. ಹೋಗ್ಬೋದಾ? 5ನೇ ಶ್ಲೋಕ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಶ್ಲೋಕ. ಇಲ್ಲಿ ಮನ್ಮಥನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ 5ನೇ ಶ್ಲೋಕದಲ್ಲಿ. ಜಿತೇಂದ್ರಿಯರನ್ನು ಕೂಡ ಮೋಹಕ್ಕೆ ಈಡು ಮಾಡುವ ಮನ್ಮಥನ ಅರ್ಥಾತ್ ಕಾಮದೇವನ ಶಕ್ತಿಯ ಹಿಂದೆ ಇರುವ ಭಗವತಿಯ ಸೌಂದರ್ಯದ ಮಹಿಮೆ. ಇಲ್ಲಿ ನಾವು ನಿರ್ಗುಣ ಸೌಂದರ್ಯ ಅಂತ ಹೇಳ್ತಾ ಇದ್ದೀವಿ. ಏನು ನಿರ್ಗುಣ ಸೌಂದರ್ಯ? ಅನಂಗ ಮನ್ಮಥನಿಗೆ ದೇಹವೇ ಇಲ್ಲ. ಆದರೆ ಅವನು ದ ಮೋಸ್ಟ್ ಪವರ್ಫುಲ್ ಎಂಟಿಟಿ ಆ್ಯಂಡ್ ದ ಫೋರ್ಸ್ ಇನ್ ದ ಹೋಲ್ ಯೂನಿವರ್ಸ್ ಇಸ್ ಮನ್ಮಥ. ಇವನು ಭಗವಂತನ ಸೌಂದರ್ಯದ ಹಿಂದಿರುವ ಒಂದು ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಪೂರ್ವೋಕ್ತ ಅಂದರೆ ಹಿಂದೆ ಹೇಳಿದ ಸೌಂದರ್ಯ ಲಹರಿಯ ಶ್ಲೋಕಗಳ ಮೂಲಕ ಭಗವತಿಯ ಚರಣಗಳ ಮಹಿಮೆಯನ್ನು ವರ್ಣಿಸಿದ್ದೇವೆ. ಹಾಗೂ ಅದರ ಪುಷ್ಟಿಗಾಗಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಒಂದು ದೃಷ್ಟಾಂತ ಪ್ರಸಂಗ, ಒಂದು ಎಕ್ಸಾಂಪಲ್ನ ಕೊಡ್ತಾ ಶಿವ, ವಿಷ್ಣು ಹಾಗೂ ಮನ್ಮಥರ ಉದಾಹರಣೆಯನ್ನು ಕೊಟ್ಟು ಜಗನ್ಮಾತೆಯ ಸೌಂದರ್ಯದ ಅಪರಿಮಿತ ಶಕ್ತಿಯ ಮಹಿಮೆಯನ್ನು ಶ್ರೀ ಸೌಂದರ್ಯ ಲಹರಿಯ ಈ 5ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಶಿವ, ವಿಷ್ಣು ಹಾಗೂ ಮನ್ಮಥ ಈ ಮೂವರ ಕತೆ ಬರುತ್ತೆ ಇನ್ ಎ ವೆರಿ ವೆರಿ ಬ್ರೀಫ್ ವೇ. ಹರಿಸ್ತ್ವಾಂ ಆರಾಧ್ಯ ಪ್ರಣತಜನ ಸೌಭಾಗ್ಯ ಜನನೀಂ ಪುರಾನಾರೀ ಭೂತ್ವ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿತ್ವಾಂ ನತ್ವ ರತಿನಯನ ಲೇಹ್ಯೇನ ವಪುಷ ಮುನೀನಾಮಪ್ಯಂತಹ ಪ್ರಭವತಿ ಮೋಹಾಯ ಮಹತಾಂ. ಪ್ರತಿಪದಾರ್ಥ ನೋಡಿದ್ರೆ, ಹೇ ಭಗವತಿ, ಪ್ರಣತಜನ ಸೌಭಾಗ್ಯ ಜನನೀ, ಭಕ್ತರಿಗೆ
ಎಲ್ಲ ಸೌಭಾಗ್ಯವನ್ನು ದಯಪಾಲಿಸುವ ತ್ವಾಂ ನಿನ್ನನ್ನು ಹರಿಹಿ ವಿಷ್ಣುವು ಆರಾಧಿಸಿ ಪುರ ಹಿಂದೆ ಪುರಾಣ ಕಾಲದಲ್ಲಿ ಅಂತ ಹೇಳಿದಾಗೆ ನಾರೀಭೂತ್ವ ಸ್ತ್ರೀ ರೂಪವನ್ನು ತಾಳಿ ಪುರರಿಪುಮತಿ ತ್ರಿಪುರಾಂತಕನಾದ ಶಿವನಿಗೂ ಸಹ ಕ್ಷೋಭಂ ಅನಯತ್ ಮನೋವಿಕಾರವನ್ನು ಉಂಟು ಮಾಡಿದನು. ಸ್ಮರೋಪಿ ಆ ವಿಷ್ಣುವಿನ ಮಗನಾದ ಮನ್ಮಥನೂ ಸಹ ತ್ವಾಂ ನಿನ್ನನ್ನು ನತ್ವ ಪೂಜಿಸಿ ಹಾಗೂ ನಮಸ್ಕರಿಸಿ ರತಿನಯನ ಲೇಹ್ಯೇನ ತನ್ನ ಹೆಂಡತಿಯಾದ ರತಿಯ ಕಣ್ಣಿಗೆ ಆನಂದದಾಯಕವಾದ ವಪುಷ ದೇಹದಿಂದ ಮಹತಾಂ ಮಹಾತ್ಮರಾದ ಮುನೀನಾಂ ಅಂತಹ ಅಪಿ ಮುನಿಗಳ ಅಂತರಂಗದಲ್ಲಿ ಕೂಡ ಹಿ ನಿಶ್ಚಯವಾಗಿಯೂ ಮೋಹಾಯ ವಿಷಯಾಸಕ್ತಿಯನ್ನು ಉಂಟು ಮಾಡಲು ಸಮರ್ಥನಾಗುತ್ತಾನೆ. ಏನು ಹೇಳ್ತಾ ಇದ್ದಾರೆ ಆದಿಶಂಕರರು ಅಂದರೆ ಭಾವಾರ್ಥ ನೋಡಿದ್ರೆ, ಹೇ ಭಗವತಿ, ಪ್ರಣಾಮ ಮಾಡುವ ನಿನ್ನ ಭಕ್ತರ ಮೇಲೆ ನೀನು ಸೌಭಾಗ್ಯವನ್ನು ದಯಪಾಲಿಸುವೆ. ಯಾರು ಭಗವತಿಯನ್ನು ಪ್ರಣಾಮ ಮಾಡುತ್ತಾರೋ, ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರು ಪ್ರಣಾಮ ಮಾಡಬೇಕಾದ್ರೆ ಹಿಂದಿನ ಜನ್ಮಗಳ ಅಕೃತ ಪುಣ್ಯವಿರಬೇಕು. ಹಾಗೆ ಅಕೃತ ಪುಣ್ಯವನ್ನು ದಯಪಾಲಿಸಿಕೊಂಡಂತಹ ನಾವು ಅವಳಿಗೆ ಪ್ರಣಾಮ ಮಾಡಿದರೆ ಅವಳು ನಮಗೆ ಸೌಭಾಗ್ಯವನ್ನು ಕರುಣಿಸುತ್ತಾಳೆ. ಇದು ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಹಾಗೆ ಸೌಭಾಗ್ಯವನ್ನು ಕರುಣಿಸಿರುವ ಯಾರೋ ಭಗವಂತನಾದ ವಿಷ್ಣುವು ನಿನ್ನ ಆರಾಧನೆಯನ್ನು ಮಾಡಿ ಸೌಭಾಗ್ಯವನ್ನು ಪಡೆದ. ಆ ಸೌಭಾಗ್ಯ ಏನು ಅಂದರೆ, ಪೂರ್ವಕಾಲದಲ್ಲಿ ಸ್ತ್ರೀ ರೂಪವನ್ನು ಧಾರಣೆ ಮಾಡಿ ಅತ್ಯಂತ ಜಿತೇಂದ್ರಿಯನಾದ ಶಿವನ ಮನಸ್ಸನ್ನು ಕೂಡ ಅವನು ವಿಕಾರವನ್ನು ಮಾಡಿದನು. ಯಾವ ಪ್ರಸಂಗದಲ್ಲಿ? ಮೋಹಿನಿ. ಸೊ 2 ಪ್ರಸಂಗ ಇದೆ ಮೋಹಿನಿದು. ಒಂದು ಮೋಹಿನಿ ಭಸ್ಮಾಸುರಂದು ಒಂದು ಬರುತ್ತೆ, ಇನ್ನೊಂದು ಅಮೃತ ಮಥನದ ಕಾಲದಲ್ಲೂ ಒಂದು ಮೋಹಿನಿಯದು ಬರುತ್ತೆ. ಸೊ ಅಮೃತ ಮಥನ ತಗೊಂಡಾಗ ಅಥವಾ ಭಸ್ಮಾಸುರನ್ ತಗೊಂಡಾಗ ಯಾವಾಗ ತಗೊಂಡ್ರು ಸ್ತ್ರೀ ರೂಪವನ್ನು ವಿಷ್ಣುವು ಹೇಗೆ ಪಡೆಯಕ್ಕೆ ಸಾಧ್ಯ ಅಂದರೆ, ತ್ರಿಲೋಕಗಳನ್ನು ಗೆದ್ದಂತಹ ಶಿವನೂ ಕೂಡ ಮರುಳು ಆಗುವಂತಹ ಸ್ತ್ರೀ ರೂಪವನ್ನು ವಿಷ್ಣುವು ಪಡೆಯಬೇಕು ಎಂದರೆ, ಆ ಸ್ತ್ರೀ ರೂಪ ಅಂದರೆ ಅಂತಹ ಪಾರಮಾರ್ಥಿಕವಾದ ಸೌಂದರ್ಯದ ಗಣಿಯಾಗಿರುವ ನಿನ್ನನ್ನು ಪೂಜೆ ಮಾಡಿದರೆ ಮಾತ್ರ ವಿಷ್ಣುವಿಗೆ ಇದು ಸಾಧ್ಯ ಅಂತ ಹೇಳಿ, ವಿಷ್ಣುವು ಭಗವಂತಿಯನ್ನು ಅವಳ ಸೌಂದರ್ಯವನ್ನೇ ದಯಪಾಲಿಸುವುದಕ್ಕೆ ಭಗವತಿಯನ್ನೇ ಪೂಜೆ ಮಾಡ್ತಾನೆ. ಅಮ್ಮ, ನೀನೇ ನನ್ನ ಸೃಷ್ಟಿ ಮಾಡಿದ್ದೀಯಾ, ಈ ಒಂದು ಕಂಟಕ ಬಂದಿದೆ, ಈ ಒಂದು ಕಂಟಕ ನಿವಾರಣೆಗೋಸ್ಕರ ನಾನು ಮೋಹಿನಿ ಅವತಾರ ತಗೋಬೇಕು, ಸ್ತ್ರೀ ರೂಪವನ್ನು ನಿನ್ನ ಸೌಂದರ್ಯವನ್ನು ನನಗೆ ದಯಪಾಲಿಸು ಅಂತ ಹೇಳಿ ತಾಯಿಗೆ ನಮಸ್ಕಾರ ಮಾಡಿ ಅವನು ತಾಯಿಯ ಸೌಂದರ್ಯವನ್ನು ಪಡಿತಾನೆ ತನ್ನ ಕೆಲಸಕ್ಕೋಸ್ಕರ. ಹಾಗೆ ತಾಯಿಯ ಸೌಂದರ್ಯವನ್ನು ಪಡೆದ ವಿಷ್ಣುವು ಮೋಹಿನಿ ರೂಪಿಯಾಗಿ ತನ್ನ ಕೆಲಸವನ್ನು ಮುಗಿಸಿದ ಮೇಲೆ, ಇಲ್ಲಿ ನೋಡಿ ವಿಪರ್ಯಾಸ ಏನು ಅಂದರೆ, ಶಿವ ಏಕಪತ್ನಿ ವ್ರತಸ್ಥ. ಮೋಹಿನಿಯ ಹಿಂದೆ ಅವನು ಹೋಗೋದಕ್ಕೆ ಸಾಧ್ಯವೇ? ಆದರೆ ಅವನ ಮನಸ್ಸನ್ನೂ ಕೂಡ ವಿಕಾರ ಮಾಡಿ ತಾನು ತನ್ನ ಹೆಂಡತಿಯೇ ಅಂತ ತಪ್ಪು ತಿಳಿದು ಅವನು ಏಕಪತ್ನಿ ವ್ರತಸ್ಥನಾದ ಶಿವನು ಇದು ಪಾರ್ವತಿಯೇ ಅಂತ ತಪ್ಪು ತಿಳಿದು ಮೋಹಿನಿಯ ಹಿಂದೆ ಹೋದ. ಅಂದರೆ ಮೋಹಿನಿಯೇ ಪಾರ್ವತಿ ಎನ್ನುವ ಮನೋವಿಕಾರವನ್ನು ಉಂಟು ಮಾಡುವುದಕ್ಕೆ ಕಾರಣ ಯಾರು? ಕಾಮದೇವ. ಅನಂಗನಾದ ಮನ್ಮಥನಿಗೆ ಎಷ್ಟು ಪವರ್ ಇದೆ ಅಂದರೆ, ಅಲ್ಲಿ ಹಿಂದೆ ಕಾಮದೇವನ ದೇಹನ ಸುಟ್ಟ ಶಿವ. ಒಂದು ರೀತಿ ನೋಡಿದ್ರೆ ಕಾಮದೇವ ಮತ್ತೆ ಸೇಡು ತೀರಿಸ್ಕೊಂಡ ಶಿವನ ಮೇಲೆ. ಸೊ ಇದು ಪುರಾಣ ರೂಪದಲ್ಲಿ ಒಂದು ಫುಲ್ ಸರ್ಕಲ್ ಆಗಿ ಬಂದು ನಿಂತ್ಕೊಳ್ಳುತ್ತೆ. ರತಿನಯನ ಲೇಹ್ಯೇನ ವಪುಷ ಅಂದರೆ, ಒಂದು ಸಿದ್ಧಿ ಕಾಮದೇವನಿಗೇನಿತ್ತು ಅಂದರೆ, ನಿನ್ನ ಹೆಂಡತಿಯ ಕಣ್ಣಿಗೆ ಮಾತ್ರ ನೀನು ಕಾಣಿಸುತ್ತೀಯೆ, ಜಗತ್ತಿಗೆ ನೀನು ಕಾಣಿಸುವುದಿಲ್ಲ.
ಅಂತ ಇಲ್ಲಿ ಬರುತ್ತೆ. ರತಿನಯನ ಲೇಹ್ಯನ ವಪುಷ, ರತಿಯು ಮಾತ್ರ, ನಿನ್ನ ಹೆಂಡತಿಯಾದ ರತಿಯು ಮಾತ್ರ ನಿನ್ನನ್ನು ತನ್ನ ಕಣ್ಣುಗಳಿಂದ ಆಸ್ವಾದನೆಯನ್ನು ಮಾಡುತ್ತಾಳೆ. ಅವನ ಕಣ್ಣಿಗೆ, ನಿನ್ನ ಹೆಂಡತಿಯ ಕಣ್ಣಿಗೆ ಮಾತ್ರ ಕಾಣಿಸಿಕೊಳ್ಳುವ ಮನ್ಮಥನು ತನ್ನ ಪ್ರಭಾವವನ್ನು ಬೀರಿದ. ಅಂದರೆ ಕಾಮೇಶ್ವರನಾಗಿ ಮಾಡಿದ, ಕಾಮೇಶ್ವರಿಯರಾಗಿ ಅವರು ಕೆಲಸ ಮಾಡುವುದಕ್ಕೆ ನೀನೇ ಕಾರಣ ಅಂತ ಹೇಳೋದು ಬಾಹ್ಯ. ಇದೆಲ್ಲ ಬಾಹ್ಯ, ಪುರಾಣದ ವರ್ಣನೆ ಬಾಹ್ಯ. ಅದರ ನಿಜವಾದ ಅರ್ಥ ಏನಿಲ್ಲಿಟ್ಟಿದ್ದಾರೆ ಅಂದರೆ, ಶಿವನೂ ಕೂಡ ಶ್ರೀವಿದ್ಯಾ ಉಪಾಸಕ, ಮನ್ಮಥನೂ ಕೂಡ ಶ್ರೀವಿದ್ಯಾ ಉಪಾಸಕ, ವಿಷ್ಣುವು ಕೂಡ ಶ್ರೀವಿದ್ಯಾ ಉಪಾಸಕ. ವಿಷ್ಣು ನಿನ್ನನ್ನು ಆರಾಧನೆ ಮಾಡಿ ಮಂತ್ರದ್ರಷ್ಟಾರನಾಗಿ ಶ್ರೀವಿದ್ಯಾ ಮಂತ್ರ, ವೈಷ್ಣವಿ ಮಂತ್ರದ, ಶ್ರೀವಿದ್ಯಾ ಮಂತ್ರದ ಮಂತ್ರದ್ರಷ್ಟಾರನಾಗಿ ತನ್ನ ಮಧ್ಯಮಾನಲ್ಲಿ ಅವನು ತಪಸ್ಸು ಮಾಡಿ ನಿನ್ನಿಂದ ಶ್ರೀವಿದ್ಯೆಯನ್ನು ಪಡೆದ ಅನ್ನೋದು ಇದರ ಸೀಕ್ರೆಟ್, ಈ ಶ್ಲೋಕದ ಸೀಕ್ರೆಟ್. ಮೋಹಿನಿ ಅನ್ನೋದು ಆಚೆ ಇರೋ ಒಂದು ಇದು. ಹಾಗೆ ಕಾಮದೇವ ಕೂಡ, ಕಾಮದೇವ ಯಾರು ಒಂದು ಕಡೆ ಹೇಳೋದು ಲಕ್ಷ್ಮಿಯ ಮಗನ ಆಗಿದ್ದರಿಂದ ಅವನು ಮನ್ಮಥನನ್ನು ಲಕ್ಷ್ಮಿಯ ಮಗ ಅಂತ ಕರೀತಾರೆ. ಹಾಗೆ ಅವನು ವಿಷ್ಣುವಿನ ಮಗನೂ ಆಗ್ತಾನೆ. ಸೊ ಮಹಾಭಾರತದಲ್ಲಿ ಬರುತ್ತೆ ಇದು. ಲಕ್ಷ್ಮಿಯ ಮಗನಾದ ಮನ್ಮಥನೂ ಕೂಡ, ಅಥವಾ ವಿಷ್ಣುವಿನ ಮಗನಾದ ಮನ್ಮಥನೂ ಕೂಡ ಋಷಿಯಾಗಿ ನಿನ್ನ ಆರಾಧನೆಯನ್ನು ಮಾಡಿ ನಿನ್ನಿಂದ ಶ್ರೀವಿದ್ಯೆಯನ್ನು ಪಡೆದ ಅಂತ ಈ ಶ್ಲೋಕದ ಅಂತರಾರ್ಥ. ಹಾಗೆ ಶಿವನೂ ಕೂಡ ಅವನದೂ ಒಂದು ಶ್ರೀವಿದ್ಯೆ ಇದೆ ಅಂತ ಹೇಳಿ ಈ ಮೂರೂ ಜನರನ್ನು ಈ ಶ್ಲೋಕದಲ್ಲಿ ಒಂದು ಆದಿಶಂಕರರು ಜ್ಞಾಪಿಸಿಕೊಳ್ಳುತ್ತಾರೆ. ಅದು ಇದರ ಅಂತರಾರ್ಥ. ಇದನ್ನು ಲಕ್ಷ್ಮೀಧರರು ಒಳಗಡೆ ಬರೆದಿದ್ದಾರೆ. ಆಚೆ ಇದು ಮೋಹಿನಿ ಅಥವಾ ಕಾಮದೇವ ಅನ್ನೋ ಒಂದು ಎಕ್ಸ್ಟರ್ನಲ್ ಎಲಿಮೆಂಟ್ ಕಾಣಿಸಿದ್ರು ಕೂಡ, ನಾವು ನಮ್ಮ ಭಕ್ತಿಗಾಗಿ ವಿಷ್ಣು, ಶಿವ ಹಾಗೂ ಮನ್ಮಥರನ್ನು ನಾವು ಋಷಿಗಳಾಗಿ ಇಲ್ಲಿ ನೆನೆಯೋದು ಹರಿಸ್ತ್ವಾಂ ಆರಾಧ್ಯಾಂ ಪ್ರಣತ ಜನ ಸೌಭಾಗ್ಯ ಜನನೀ ಎನ್ನುವ ಶ್ಲೋಕದ ಮೂಲಕ ಈ ಮೂರೂ ಜನ ಋಷಿಗಳಿಗೆ ನಾವು ನಮ್ಮ ಸಮರ್ಪಣಾ ಭಾವವನ್ನು ಮಾಡುವುದಕ್ಕೋಸ್ಕರ ಈ ಶ್ಲೋಕದ ರಚನೆಯನ್ನು ಆದಿಶಂಕರರು ಮಾಡಿದ್ದಾರೆ ಅಂತ ನಾವು ತಿಳಿಯಬೇಕು. ಇಲ್ಲಿಗೆ 5ನೇ ಶ್ಲೋಕ ಮುಗೀತು. ನಾಳೆ 6, 7, 8 ಆದರೆ ತಗೊಳ್ಳೋಣ, ಕೊಡ್ತೀನಿ, ಟೈಮ್ ಆಯಿತು. ಹಾಗೆ ನಮಸ್ಕಾರ.